Did you praise the Lord? ನೀವು ದೇವರನ್ನು ಸ್ತುತಿಸಿದಿರಾ? Did you rejoice in His presence? ಆತನ ಸನ್ನಿಧಿಯಲ್ಲಿ ಆನಂದಿಸಿದಿರಾ? ಆಮೆನ್. Did you feel joyful in your heart? ನಿನ್ನ ಹೃದಯದಲ್ಲಿ ಆನಂದವಾಗಿ ಅನುಭೂತಿಯನ್ನು ಅನುಭವಿಸಿದಿರಾ? ಆಮೆನ್. Amen. ಆಮೆನ್. Are you ready to listen God's word? ದೇವರ ವಾಕ್ಯವನ್ನು ಕೇಳುವುದಕ್ಕೆ ಸಿದ್ಧವಾಗಿದ್ದೀರಾ? Amen. ಆಮೆನ್. Word of God always speaks. ದೇವರ ವಾಕ್ಯವು ಯಾವಾಗಲೂ ಮಾತನಾಡುತ್ತದೆ. How many say word of God speaks to ಎಷ್ಟು me? ಜನರು ಹೇಳುತ್ತಾರೆ ದೇವರ ವಾಕ್ಯವು ಮಾತನಾಡುತ್ತದೆ ಎಂದು? ಆಮೆನ್. Even I too also say word of God speaks. ದೇವರ ವಾಕ್ಯವು ಮಾತನಾಡುತ್ತದೆ ಅಂತ ಸಭಾಪಾಲಕರು ಕೂಡ ಹೇಳ್ತಾ ಇದ್ದಾರೆ. Not only for you, it speaks to me also. ನಿಮಗೂ ಮಾತ್ರವಲ್ಲದೆ ನಿಮ್ಮ ಸಂಗಡ ಮಾತ್ರವಲ್ಲದೆ ನನ್ನ ಸಂಗಡ ಕೂಡ ಮಾತನಾಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ. Amen. ಆಮೆನ್. Hallelujah. ಹಾಲೆಲೂಯಾ. Today I am sharing about tithes and offerings. ಈ ದಿನ ಸಭಾಪಾಲಕರು ದಶಮಾಂಶ ಮತ್ತು ಕಾಣಿಕೆಗಳ ಬಗ್ಗೆ ಮಾತನಾಡುತ್ತಾರೆ. I tell you, my church are givers. ನಾನು ಹೇಳ್ತೇನೆ ನನ್ನ ಸಭಿಕರು ಕೊಡುವವರಾಗಿದ್ದಾರೆ. ಆಮೆನ್. Amen. In this church all are givers. ಇಲ್ಲಿ ಸಭೆಯಲ್ಲಿ ಎಲ್ಲರೂ ಕೂಡ ಕೊಡುವವರಾಗಿದ್ದಾರೆ. But only few not give. ಕೆಲವರು ಮಾತ್ರ ಕೊಡುವುದಿಲ್ಲ. But I tell you, if a student go for examination, ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಬರೆಯುವುದಕ್ಕೆ ಹೋಗಿದ್ರೆ throughout the year he might have studied. ವರ್ಷವೆಲ್ಲ ಓದಬಹುದು. But at the last time, before he go to exam, there will be revision. ಎಕ್ಸಾಮ್ ಹೋಗುವುದಕ್ಕೆ ಮುಂಚೆ ರಿವಿಷನ್ ಮತ್ತೆ ಒಂದು ಸತಿ ಎಲ್ಲ ಸಿಲೆಬಸ್ನು ಓದ್ಕೊತಾಳೆ. He studied already, but still he goes for revision. ಆಗಲೇ ಎಲ್ಲ ಕೂಡ ವಿದ್ಯಾಭ್ಯಾಸದಲ್ಲಿ ಅಧ್ಯಯನ ಮಾಡ್ಕೊಂಡು ರೆಡಿಯಾಗಿರ್ತಾನೆ. ಆದರೆ ಎಕ್ಸಾಮ್ ಹೋಗೋದಕ್ಕೆ ಮುಂಚೆ ಮತ್ತೆ ಒಂದು ಸತಿ ರಿವಿಷನ್ ಆಗಿ ಮತ್ತೆ ನೋಡ್ತಾನೆ. There he forgot, there he wanted to remind. ಎಲ್ಲೆಲ್ಲಿ ಮರೆತು ಹೋಗಿದ್ದಾರೋ ಮತ್ತೆ ನೆನಪು ಮಾಡಿಕೊಳ್ಳುವಂತೆ. Hallelujah. ಹಲ್ಲೆಲೂಯಾ. That's what today I am sharing this about tithes and giving. ಹಾಗೆಯೇ ಸಭಾಪಾಲಕರು ಈ ದಿನ ದಶಮಾಂಶ ಕಾಣಿಕೆಗಳ ಬಗ್ಗೆ ಅವರು ವಾಕ್ಯವನ್ನು ಸಾರ್ತಾ ಇದ್ದಾರೆ. Why I am speaking this means some are giving less than what they wanted to give. ಯಾಕಂದರೆ ಸಭಾಪಾಲಕರು ಹೇಳುವುದು ಕೆಲವರು ಕೊಡುವುದಕ್ಕಿಂತ ಕಡಿಮೆಯಾಗಿ ಕೊಡುವವರಾಗಿದ್ದಾರೆ. So that's what I share through the word of God. ಅದಕ್ಕಾಗಿ ದೇವರ ವಾಕ್ಯವನ್ನು ಹಂಚುತ್ತಾ ಇದ್ದಾರೆ. If more expensive is there in our family, so then we'll less down giving. ನಿಮ್ಮ ಮನೆಗಳಲ್ಲಿ ಏನಾದರೂ ಖರ್ಚು ಹೆಚ್ಚಾಗಿದ್ರೆ ಕೊಡುವುದು ಕಡಿಮೆ ಮಾಡುತ್ತೇವೆ. ಯಾರನ್ನ ರಿಲೇಟಿವ್ಸ್ ಬಂದಿದ್ದಾರೆ ಅನ್ಕೋ, if any relations comes to your home, relatives comes, what you do, you will give less. ದೇವರ ವಿಷಯಗಳಿಗೆ ಕಡಿಮೆಯಾಗಿ ಕೊಡ್ತೀಯಾ? Otherwise in the festival time, ಇಲ್ಲದಿದ್ರೆ ಹಬ್ಬದ ಸಮಯಗಳಲ್ಲಿ, so you will spend lot of money for your clothes, for your eatables, for everything whitewashed and everything. ನಿನ್ನ ಆ ಒಂದು ಬಟ್ಟೆಗಳನ್ನು ಹಾಕೊಳ್ಳುವುದಕ್ಕೆ ಎಲ್ಲ ವಿಷಯ ತೆಗೆದುಕೊಳ್ಳುವುದಕ್ಕೆ ವೈಟ್ ವಾಶ್, That time you don't give anything. ಆ ಸಮಯದಲ್ಲಿ ಅಸಲು ದೇವರ ರಾಜ್ಯದಲ್ಲಿ ಏನು ಕೊಡುವುದಿಲ್ಲ. Even as sometimes we celebrate birthdays, ಕೆಲವು ಸಮಯಗಳಲ್ಲಿ ನೀವು ಹುಟ್ಟಿದ ಹಬ್ಬಗಳನ್ನು ಆಚರಣೆ wedding anniversaries. ಮದುವೆ ದಿವಸಗಳನ್ನು ಸೆಲೆಬ್ರೇಟ್ ಮಾಡಿಕೊಳ್ಳುತ್ತೀರಿ. So that time, what you say, all the money I spent for this anniversary. ನೀವು ಅನ್ಕೊಂತೀರಿ ಈ ಒಂದು ಹಬ್ಬಕ್ಕಾಗಿ ಆ ಒಂದು ಆನಿವರ್ಸರಿಗಾಗಿ ಎಲ್ಲ ಖರ್ಚು ಮಾಡಿಕೊಂಡಿದ್ದೀನಿ. So that time you will skip off. ಆ ಸಮಯದಲ್ಲಿ ನೀನು ಬಿಟ್ಟು ಬಿಡ್ತೀಯಾ? What that mean? ಅದರ ಅರ್ಥ ಏನಾಗಿದೆ? ಚರ್ಚೆ ನಿಮ್ಮ ಆನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕಂತ. ಆ ಅರ್ಥ ಏನು ತೋರಿಸ್ತದೆ ಅಂದರೆ ಸಭೆನೇ ನಿಮ್ಮ ಆನಿವರ್ಸರೀಸ್ ನಿಮ್ಮ ಏನಂತಾರೆ ಹುಟ್ಟಿದ ಹಬ್ಬಗಳು ಮಾಡಬೇಕಂತ ತೋರಿಸ್ತದೆ. But we have to give to the Lord all the time. ಯಾವಾಗಲೂ ದೇವರ ಕರ್ತನ ರಾಜ್ಯದಲ್ಲಿ ಕರ್ತನ ಕೆಲಸಕ್ಕಾಗಿ ಯಾವಾಗಲೂ ಕೊಡಬೇಕಾಗಿದೆ. Sometimes if you go for sickness, ಕೆಲವು ಸಮಯಗಳಲ್ಲಿ ಅನಾರೋಗ್ಯಕ್ಕೆ more money for medicine, ಮೆಡಿಸಿನ್ಸ್ಗಾಗಿ ಔಷಧಕ್ಕಾಗಿ ಹೆಚ್ಚಾಗಿ ಖರ್ಚು ಮಾಡಿಕೊಳ್ತೀವಿ. also you skip off. ಆ ಸಮಯದಲ್ಲಿ ಕೂಡ ಬಿಟ್ಟು ಬಿಡ್ತೀವಿ. The believers are very ಚಾಲು. ವಿಶ್ವಾಸಿಗಳು ಬಹಳಷ್ಟು ಹುಷಾರಾಗಿರ್ತಾರೆ. ಎಲ್ಲಿ ಇದ್ರೆ ಕೂಡ ಖರ್ಚಿದ್ರೆ ಕೂಡ ಕಟ್ ಮಾಡೋದು ದೇವರಲ್ಲಿ. ಏನು ಖರ್ಚಿದ್ರೆ ಕೂಡ ಫಸ್ಟ್ ದೇವರ ವಿಷಯಗಳಿಗೆ ಅವರು ಕಟ್ ಮಾಡ್ತಾರೆ. 2 months vacations given to children. ಈ 2 ತಿಂಗಳ ಕೂಡ ಮಕ್ಕಳಿಗೆ ರಜೆ ಕೊಟ್ಟಿದ್ದಾರೆ ಸ್ಕೂಲ್ಸ್ಗೆ. In these 2 months people, all families, they will go for here and there. ಈ 2 ತಿಂಗಳಲ್ಲಿ ಕುಟುಂಬಗಳು ಅಲ್ಲಿಗೆ ಇಲ್ಲಿಗೆ ಹೋಗ್ತಾರೆ. So that expense also, when the expense is more, they will less give to the Lord. ಆ ಖರ್ಚು ಕೂಡ ಎಲ್ಲ ಖರ್ಚು ಮಾಡಿಕೊಂಡಿದ್ದಾಗ ಅವಾಗ ಮತ್ತೆ ದೇವರ ರಾಜ್ಯ ದೇವರ ವಿಷಯಗಳು ಮತ್ತೆ ಕಡಿಮೆ ಕೊಡ್ತಾರೆ. But I tell you,
Bible says in Malachi 3rd chapter 10th verse, ಆದರೆ ಸತ್ಯವೇದವು ಹೇಳುತ್ತದೆ ಮಲಾಕಿ 3ನೇ ಅಧ್ಯಾಯ 10ನೇ ವಚನದಲ್ಲಿ, bring all ye tithes. ಎಲ್ಲ ನಿಮ್ಮ ದಶಮಾಂಶಗಳನ್ನು ಕರ್ತನ ಮಂದಿರದಲ್ಲಿ ತೆಗೆದುಕೊಂಡು ಬಾ. Hallelujah. ಹಲ್ಲೆಲೂಯಾ. When we bring all tithes, Lord is saying here, ಇಲ್ಲಿ ನೀನು ದಶಮಾಂಶಗಳನ್ನು ಕೊಡುವಾಗ ಕರ್ತನ ಹೇಳ್ತಾ ಇದ್ದಾರೆ, He says, watch out. ನೀನು ಎದುರು ನೋಡು. So that means you prove in this. ಅದನ್ನರ್ಥ ನೀವು ರುಜುಪಡಿಸಿರಿ ಅಂತ ಹೇಳ್ತಾ ಇದ್ದೀನಿ. ಕೊಟ್ಟು ರುಜುಪಡಿಸಿರಿ, ಎದುರು ನೋಡ್ರಿ. Amen. ಆಮೆನ್. Hallelujah. ಹಲ್ಲೆಲೂಯಾ. In this you prove. ಇದರಲ್ಲಿ ನೀನು ಕೊಟ್ಟು ರುಜುಪಡಿಸು ದೇವರ ರಾಜ್ಯದಲ್ಲಿ. You give and watch out what Lord is doing. ಕೊಟ್ಟು ದೇವರ ರಾಜ್ಯದಲ್ಲಿ ಕರ್ತನು ಏನು ಮಾಡ್ತಾನೋ ಎದುರು ನೋಡು ಎಂದು. Then I will open the windows of heaven and bless you. ಅವಾಗ ನಿಮ್ಮನ್ನು ಪರಲೋಕದ ಕಿಟಕಿಗಳನ್ನು ತೆರೆದು ನಾನು ಆಶೀರ್ವಾದಗಳಿಂದ ನಿಮ್ಮನ್ನು ಆಶೀರ್ವದಿಸುತ್ತೇನೆ. Hallelujah. Hallelujah. So that's what God wanted to bless you. That's what He is saying, that bring your tithes, then I will bless you. ದೇವರು ನಿಮ್ಮನ್ನು ಆಶೀರ್ವದಿಸಬೇಕಂತಿದ್ದಾರೆ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ದಶಮಾಂಶಗಳನ್ನು ತೆಗೆದುಕೊಂಡು ಬರ್ರಿ ಎಂದು. This is the promise of blessing. ಇದು ಆಶೀರ್ವಾದಕ್ಕೆ ವಾಗ್ದಾನವಾಗಿದೆ. Hallelujah. ಹಲ್ಲೆಲೂಯಾ. In 9th verse, 9ನೇ ವಚನದಲ್ಲಿ, Malachi 3rd chapter 9th verse, ಮಲಾಕಿ 3ನೇ ಅಧ್ಯಾಯ 9ನೇ ವಚನ, if you don't give, it will be curse unto you. ಒಂದು ವೇಳೆ ನೀನು ಕೊಡದೇ ಇದ್ರೆ ಅದು ನಿನಗೆ ಶಾಪವಾಗಿ ಕಾರ್ಯ ಮಾಡುತ್ತದೆ. The Lord is saying, what all things you have to give to the Lord, you have to give to them, otherwise that will become curse. ನೀನು ಕರ್ತನಿಗೆ ಏನೇನು ಕೊಡಬೇಕಾಗಿದ್ದೋ ಆ ವಿಷಯಗಳು ಕೊಡಬೇಕಾಗಿದೆ, ಇಲ್ಲದಿದ್ರೆ ಅದು ಶಾಪವಾಗಿ ನಿನಗೆ ಮಾರ್ಪಡಿಸಲ್ಪಡುತ್ತದೆ. ದೇವರ ವಾಕ್ಯ ಪ್ರಕಾರವಾಗಿ tithe you have to give to the Lord. ದಶಮಾಂಶವು ಕರ್ತನಿಗೆ ನೀನು ಕೊಡಬೇಕು, ಕರ್ತನದದು. You don't give just because you don't want to give. ನೀನು ಕೊಡುವುದಿಲ್ಲ, ಕಾರಣ ಏನಂದ್ರೆ ನೀನು ಕೊಡುವುದಕ್ಕೆ ಇಷ್ಟ ಇಲ್ಲ ಅಂತವ್ರು ಕೊಡುವುದಿಲ್ಲ. You don't want to give, that's what you don't give. ನಿನಗೆ ಕೊಡುವುದಕ್ಕೆ ಇಷ್ಟ ಇಲ್ಲ, ಅದಕ್ಕಾಗಿ ನೀನು ಕೊಡೋದಿಲ್ಲ. If you want to give, you give to the Lord. ನೀನು ಕೊಡಬೇಕಂತ ಇಷ್ಟ ಇದ್ರೆ ಕೊಡ್ತೀಯ ಕರ್ತನಿಗೆ. Hallelujah. Hallelujah. Amen. Amen. Through this, if you don't want to give, I tell you, through this what you expect is curse. ನೀನು ಇದನ್ನು ಕೊಡದೇ ಇರುವಾಗ ನೀನು ಏನು ಎದುರು ನೋಡ್ತಾ ಇದೆ ಅಂದ್ರೆ ಶಾಪ ವಿಷಯಗಳನ್ನ ಎದುರು ನೋಡ್ತಾ ಇದೆ. Many says, ಅನೇಕರು ಹೇಳ್ತಾರೆ, that pastor want to get my money. ಈ ಸಭಾಪಾಲಕರಿಗೆ ನನ್ನ ಹಣ ಬೇಕಾಗಿದೆ ಅಂತಾರೆ. You want to get my money, that's what he is sharing this word. ಆತನಿಗೆ ಈ ನನ್ನ ಹಣವು ಬೇಕಾಗಿದೆ, ಅದಕ್ಕಾಗಿ ಈ ವಾಕ್ಯವನ್ನು ಸಾರ್ತಾ ಇದ್ದಾರೆ ಎಂದು. Some says, this pastor taking my money. ಕೆಲವರು ಹೇಳ್ತಾರೆ, ಈ ಸಭಾಪಾಲಕರು ನನ್ನ ಹಣವನ್ನು ತೆಗೆದುಕೊಳ್ಳುತ್ತಾ ಇದ್ದಾನೆ ಎಂದು. No, I am not taking your money. What word of God says, I am sharing to you. ಸಭಾಪಾಲಕರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಹಣವನ್ನು ತೆಗೆದುಕೊಳ್ಳುತ್ತಾ ಇಲ್ಲ, ವಾಕ್ಯವು ಏನು ಹೇಳುತ್ತದೋ ಅದನ್ನು ತೋರಿಸ್ತಾ ಇದ್ದಾರೆ. Example, if you want to be a member of one club, ಉದಾಹರಣೆಗೆ ನೀನು ಒಂದು ಕ್ಲಬ್ನಲ್ಲಿ, ಒಂದು ಸಂಘದಲ್ಲಿ ಸದಸ್ಯನಾಗಿರಬೇಕಂದ್ರೆ you pay for the membership. ಆ ಒಂದು ಸಭ್ಯತ್ವಕ್ಕಾಗಿ ನೀನು ಹಣ ಕೊಡಬೇಕಾಗುತ್ತದೆ, ಕಟ್ಟಬೇಕು. ಅವ್ರು ನಿರ್ಣಯ ಮಾಡಿದ್ದು, wherever the club you joined, that club you have to pay the money. ನೀನು ಯಾವ ಕ್ಲಬ್ದಲ್ಲಿ ಅಂದ್ರೆ ಆ ಸಂಘದಲ್ಲಿ ಸೇರಬೇಕಂತ ಇರ್ತೀಯೋ ಆ ಸಂಘಕ್ಕೆ ಕೆಲವು ಅಮೌಂಟ್ ಕಟ್ಟಬೇಕಂತ ಇರ್ತಾರೆ, ಅದನ್ನ ನೀನು ಕಟ್ಟಬೇಕು. If you don't pay the membership in that club, ಆ ಕ್ಲಬ್ನಲ್ಲಿ ನೀನು ಸಭ್ಯತ್ವಕ್ಕಾಗಿ ಹಣವನ್ನು ಕಟ್ಟಲಿಲ್ಲ ಅಂದ್ರೆ you cannot enjoy the benefits of the club. ಆ ಕ್ಲಬ್ ಸಂಘದಲ್ಲಿ ಇರುವಂತಹ ಸವಲತ್ತುಗಳೆಲ್ಲ ನೀನು ಅನುಭವಿಸುವುದಕ್ಕೆ ಆಗುವುದಿಲ್ಲ. So that to enjoy that benefits you have to pay that dues. ಕ್ಲಬ್ನಲ್ಲಿ ಇರುವಂತ ಎಲ್ಲ ಸವಲತ್ತುಗಳನ್ನು, ಅಲ್ಲಿಟ್ಟಿರುವಂತ ಎಲ್ಲ ವಿಷಯಗಳು ನೀನು ಅನುಭವಿಸಬೇಕಂದ್ರೆ ಅದರಲ್ಲಿ ನೀನು ಸಭ್ಯತ್ವಕ್ಕಾಗಿ ಹಣವನ್ನು ಕಟ್ಟಬೇಕು. Hallelujah. Hallelujah. If you don't give tithes, ನೀವು ದಶಮಾಂಶವನ್ನು ಕೊಡದೇ ಇದ್ರೆ you are not the true member of the church. ಸಭೆಯಲ್ಲಿ ದಶಮಾಂಶ ಕೊಡದೇ ಇದ್ರೆ ನೀನು ನಿಜವಾದ ಸದಸ್ಯನು ಅಲ್ಲ ಸಭೆಯಲ್ಲಿ. 8th word says, 8ನೇ ವಚನ ಹೇಳುತ್ತದೆ, tithe is not yours. ದಶಮಾಂಶವು ಅದು ನಿನ್ನದಲ್ಲ. Bible says it belongs to God. ಅದು ಕರ್ತನದು ಅಂತ ಸತ್ಯವೇದ ಹೇಳುತ್ತಾ ಇದೆ. If we don't give it, ನೀನು ಕೊಡದೇ ಇದ್ರೆ 9th verse says, 9ನೇ ವಚನ ಹೇಳುತ್ತದೆ, you are a robber in the house of God. ದೇವರ ಮಂದಿರದಲ್ಲಿ ನೀನು ಕಳ್ಳನಾಗಿ ಇರುತ್ತೀಯಾ. I am not saying, the word of God says. ಸಭಾಪಾಲಕರು ಹೇಳ್ತಾ ಇಲ್ಲ, ದೇವರು ಏನು ಹೇಳ್ತಾ ಇದ್ರು ವಾಕ್ಯದಲ್ಲಿ ಅದನ್ನು ತೋರಿಸ್ತಾ ಇದ್ದಾರೆ. Hallelujah. Hallelujah. If I am not give tithes, I am a robber. ಒಂದು ವೇಳೆ ಸಭಾಪಾಲಕರೇ ದಶಮಾಂಶ
ದಶಮಾಂಶವನ್ನು ಸಭೆಯಲ್ಲಿ ಕೊಡ್ತಾ ಇಲ್ಲ ಅಂದ್ರೆ ಸಭಾಪಾಲಕರೇ what all the offerings I am getting if I am not give tithe? ಏನೇನು ಆಫರಿಂಗ್ಸ್ ದೇವರು ಕೊಡ್ತಾರೋ ಸಭಾಪಾಲಕರೇ ಅದನ್ನು ಅಲ್ಲಿ ದೇವರು ಸಭೆಯಲ್ಲಿ ದಶಮಾಂಶವನ್ನು ಕರ್ತನಿಗೆ ಕೊಡಲಿಲ್ಲ ಅಂದ್ರೆ ಸಭಾಪಾಲಕರು ಕಳ್ಳನಾಗಿರ್ತಾನೆ. I will become a robber. That's what I give tithes to the Lord. ಅವರು ಕಳ್ಳನಾಗದಂತೆ ದಶಮಾಂಶವನ್ನು ಕರ್ತನಿಗೆ ಕೊಡ್ತಾರೆ. Amen. Amen. Hallelujah. Hallelujah. So what I am telling, you are taking what belongs to God. ಅದನ್ನ ಅರ್ಥ ಏನಂದ್ರೆ ದೇವರಿಗೆ ಸಂಬಂಧಿಸಲ್ಪಟ್ಟಿರುವಂತ ಎಲ್ಲ ವಿಷಯಗಳು ನೀನು ತೆಗೆದುಕೊಳ್ಳುತ್ತಾ ಇದ್ದೀ. If you are a members of the club, ನೀನು ಸಂಘದಲ್ಲಿ ಯಾವುದೇ ಸಂಘದಲ್ಲಿ ನೀನು ಸದಸ್ಯನಾದ್ರೆ you take all the benefits and privileges of that club. ಆ ಒಂದು ಸಂಘಕ್ಕೆ ಸಂಬಂಧಿಸಲ್ಪಟ್ಟಿರುವಂತ ಎಲ್ಲ ಒಂದು ಅವಕಾಶಗಳನ್ನು ಸವಲತ್ತುಗಳನ್ನೆಲ್ಲ ನೀನು ಅನುಭವಿಸ್ತೀಯ. But you don't give your dues. That is, you are nothing but you are a thief to that club. ಒಂದು ವೇಳೆ ನೀನು ಎಲ್ಲ ಅನುಭವಿಸಿಕೊಳ್ಳುತ್ತಾ ಆ ಅಮೌಂಟ್ ಕೊಡಲಾರ್ದಂಗ ಮಿಸ್ ಮಾಡ್ತಾ ಹಂಗಿದ್ರೆ ಆ ಸಂಘದಲ್ಲಿ ನೀನು ಕಳ್ಳತನ ಮಾಡಿದಂಗೆ. ಅಲ್ಲಿ ಹೋಗಿ ಕ್ಯಾರಮ್ ಬೋರ್ಡ್ ಆಡೋದು, ಅಲ್ಲಿ ಹೋಗಿ ವಾಲಿಬಾಲ್ ಆಡೋದು, ಅಲ್ಲಿ ಹೋಗಿ ಕ್ರಿಕೆಟ್ ಆಡೋದು, ಇಲ್ಲಿದ್ರೆ ಆ ಕ್ಲಬ್ದಲ್ಲಿ ಬೇಕಾಗಿರೋ ಎಲ್ಲ ಸವಲತ್ತುಗಳು ಅನುಭವಿಸುತ್ತಾ ಇದ್ದು ಅದರಲ್ಲಿ ನೀನು ಪೇ ಮಾಡಿಲ್ಲ ಮಂತ್ಲಿ ಅಂತಂದರೆ ಯು ಆರ್ ಎ ಥೀಫ್ ಟು ದಟ್ ಕ್ಲಬ್. ಒಂದು ವೇಳೆ ಎಲ್ಲ ಅನುಭವಿಸುತ್ತಾ ಎಲ್ಲ ಆಟಗಳನ್ನ ಆಡ್ತಾ ಉಪಯೋಗಿಸಿಕೊಳ್ಳುತ್ತಾ ನೀನು ಹಣವನ್ನು ಅಲ್ಲಿ ಪೇ ಮಾಡಿಲ್ಲ ಅಂದರೆ, ಕೊಡಲಿಲ್ಲ ಅಂದರೆ, ಸಲ್ಲಿಸಲಿಲ್ಲ ಅಂದರೆ ನೀನು ಕಳ್ಳನಾಗಿರ್ತೀಯ ಆ ಒಂದು ಸಂಘಕ್ಕೆ. ಐ ಟೆಲ್ ಯು, ದೋಸ್ ಹೂ ಗಿವ್, ಯಾರು ಕೊಡ್ತಾರೋ, those who give tithes, ಯಾರು ದಶಮಾಂಶವನ್ನು ಕೊಡ್ತಾರೋ they are winners, I can say. ಅವರು ಜಯಶಾಲಿಗಳು, ಜಯಭರ್ತರಾಗಿರುತ್ತಾರೆ, ಜಯಿಸುವವರಾಗಿರ್ತಾರೆ. Giving is not easy. ಯಾಕಂದ್ರೆ ಕೊಡುವುದು ಅಷ್ಟು ಸುಲಭ ತರ ಅಲ್ಲ. Everybody cannot give. ಎಲ್ಲರೂ ಕೊಡುವುದಕ್ಕೆ ಆಗುವುದಿಲ್ಲ. If you are a giver, I tell you, you are a winner. ಯಾರು ಕೊಡುತ್ತಾರೋ ಅವರು ಜಯಿಸುವವರು. Because you are overcoming those things. ಯಾಕಂದ್ರೆ ನೀನು ಆ ವಿಷಯಗಳನ್ನು ಎದುರಿಸಿ ಕೊಡ್ತಾ ಇದೆ. Tell you somebody that are you winner or loser? I am always winner. ನೀವು ಕೇಳ್ರಿ, ನೀವು ಜಯಶಾಲಿಗಳ, ಜಯಿಸುವವರ, ಸೋತು ಹೋಗಿದವರ? ಇಮ್ಯಾನುಯಲ್ ಇಬ್ಬರು ಇಮ್ಯಾನುಯಲ್ಗಳು ಮಾತನಾಡ್ಕೊಂಡು ಹೇಳ್ಕೊಳ್ರಿ. Hallelujah. Hallelujah. In giving tithes, ದಶಮಾಂಶಗಳನ್ನು ಕೊಡುವುದರಲ್ಲಿ there is a spiritual connection. ಆತ್ಮೀಯವಾಗಿರುವಂತ ಒಂದು ಸಂಧಾನವು, ಸಂಪರ್ಕವಿದೆ. Not physical connection. There is a spiritual connection. Means you are connected to God. ಇದು ಏನೋ ಶಾರೀರಿಕವಾಗಿರುವಂತ ಕನೆಕ್ಷನ್ ಅಲ್ಲ, ದೇವರೊಂದಿಗೆ ಆತ್ಮೀಯವಾಗಿ ನೀನು ಕನೆಕ್ಟ್ ಆಗಿರ್ತೀಯ. You help somebody finances, ಯಾರಿಗಾದ್ರೂ ಕೂಡ ನೀನು ಆರ್ಥಿಕ ಪರವಾಗಿ ಸಹಾಯ ಮಾಡಿದ್ರೆ you have a physical connection with that person. ಆ ಒಂದು ವ್ಯಕ್ತಿಯಿಂದ ನಿನಗೂ ಶಾರೀರಿಕ ಲೋಕದಲ್ಲಿ ಸಂಬಂಧವಿರುತ್ತದೆ. But if you give to God, ಕರ್ತನಿಗೆ ನೀನು ಕೊಡುವಾಗ, God is spiritual, that's what you have a spiritual connection. ಕರ್ತನು ಆತ್ಮನಾಗಿದ್ದಾನೆ, ಅದಕ್ಕಾಗಿ ನೀನು ಕೂಡ ಆತ್ಮೀಯವಾಗಿ ಆತನೊಂದಿಗೆ ಕನೆಕ್ಷನ್ ಇಟ್ಕೊಳ್ತೀಯ. Hallelujah. Hallelujah. If you are not consistent with in giving tithe, ದಶಮಾಂಶಗಳನ್ನು ಕೊಡುವುದರಲ್ಲಿ ನೀನು ಸ್ಥಿರವಾಗಿ ಇಲ್ಲದೇ ಇದ್ರೆ, so Satan defeats you. ಸಾತಾನ್ ನಿನ್ನನ್ನು ಸೋಲಿಸ್ತಾನೆ. So that time you may be sick, you may be failure, you may be face lot of things. ಆ ಸಮಯದಲ್ಲಿ ನೀನು ಅನಾರೋಗ್ಯವಾಗಬಹುದು, ಅಪಜಯದಲ್ಲಿ ಸೋಲುವಂತೆ ಯಾವುದೇ ತೊಂದರೆಗಳು ಆಗುತ್ತಾನೆ ಇರ್ತವೆ. If you are a tither, ನೀನು ದಶಮಾಂಶ ಕೊಡುವನಾದ್ರೆ, I'm not saying trouble won't come, trouble may come to you. ಸಭಾಪಾಲಕರು ಕಷ್ಟಗಳು, ಸಂಕಟಗಳು ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ, ಒಂದು ವೇಳೆ ಬಂದ್ರೆ ಕೂಡ you will win. ನೀನು ಅದರಲ್ಲಿ ಜಯಿಸ್ತೀಯ. Hallelujah. Hallelujah. Amen. This is the formula of word of God. ದೇವರ ವಾಕ್ಯದ ಒಂದು ನಿಯಮವಾಗಿದೆ. Some members they come to the church. ಕೆಲವು ಸದಸ್ಯರು ಸಭೆಗೆ ಬರುತ್ತಾರೆ. They say that I don't believe in membership. ನಾನು ಈ ಒಂದು ಸಭ್ಯತ್ವವನ್ನು, ಸದಸ್ಯವನ್ನ ನಂಬುವುದಿಲ್ಲ. I don't believe in giving tithes. ದಶಮಾಂಶವನ್ನು ಕೊಡುವುದನ್ನು ನಾನು ನಂಬುವುದಿಲ್ಲ ಅಂತ ಹೇಳ್ತಾರೆ. They say that I am not a member of the church, I will come to the church, I am the member of the body of Christ, they say. ಕೆಲವರು ಹೇಳ್ತಾರೆ, ನಾನು ಸಭೆಯಲ್ಲಿ ಸದಸ್ಯನಾಗಿ ಬರ್ತಾ ಇಲ್ಲ, ಕ್ರಿಸ್ತನ ಶರೀರದಲ್ಲಿ ಅವಯವವಾಗಿರುವುದಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. Some people say, ಕೆಲವರು ಹೇಳ್ತಾರೆ, I come to church to worship God, not member. ನಾನು ಸಭೆಗೆ ಬರ್ತಾ ಇದೆ, ಆದ್ರೆ ನಾನು ಸದಸ್ಯನಾಗಲ್ಲ, ಆರಾಧನಾ ದೇವರನ್ನ I am not member, I coming to the church to worship. ನಾನು ಸುಮ್ಮನೆ ಆರಾಧಿಸೋದಕ್ಕೆ ಬರ್ತಾ ಇದೆ, ನಾನು ಸದಸ್ಯನಲ್ಲ ಅಂತ ಹೇಳ್ತಾರೆ. For such people I tell you, ಅಂತವರಿಗೆ ಸಭಾಪಾಲಕರು ಹೇಳ್ತಾ ಇದ್ದಾರೆ, one of the great blessing we have in our country is a Bible available to everywhere. ನಮ್ಮ ದೇಶದಲ್ಲಿ ದೇವರು ಕೊಟ್ಟಿರುವಂತ ಒಂದು ಪ್ರಶಸ್ತವಾಗಿರುವಂತ ಅನುಕೂಲ ಏನಂದ್ರೆ,
ಬೈಬಲ್ ಪುಸ್ತಕ ಗ್ರಂಥವು ಎಲ್ಲ ಕಡೆ ನಮಗೂ ಸಿಗುತ್ತದೆ. That's what I tell you, get Bible. ಅದಕ್ಕಾಗಿ ನೀವು ಬೈಬಲ್ ಪಡೆದುಕೊಳ್ಳ್ರಿ, ತೆಗೆದುಕೊಳ್ಳ್ರಿ. Study the Bible. ಬೈಬಲ್ ವಾಕ್ಯಗಳು ಅಧ್ಯಯನ ಮಾಡ್ರಿ. See what coming out of that. ಅದರಿಂದ ಆ ವಾಕ್ಯಗಳು ಏನು ಹೇಳ್ತಾ ಇದೋ ಏನೋ ನೀವು ಗ್ರಹಿಸ್ರಿ. Follow that. ಅದನ್ನು ಹಿಂಬಾಲಿಸ್ರಿ. Hallelujah. ಹಲ್ಲೆಲೂಯಾ. Some listen to some fellow who tell you that in the street. ಈ ಕೆಲವರು ಬೀದಿಗಲ್ಲಿರುವಂತ ಯಾರೋ ಒಬ್ಬರನ್ನ ಮಾತು ಕೇಳ್ತಾರೆ ದೇವರ ವಾಕ್ಯಕ್ಕಿಂತ. They listen to the street person and they will stop giving tithes. ದೇವರ ವಾಕ್ಯ ಬೀದಿದಲ್ಲಿರುವಂತ ವ್ಯಕ್ತಿಗಳ ಮಾತುಗಳು ಕೇಳಿಕೊಂಡು ದೇವರ ಮಂದಿರದಲ್ಲಿ ದಶಮಾಂಶವನ್ನು ಕೊಡುವುದು ನಿಲ್ಲಿಸ್ತಾರೆ. They listen to the one who is not given tithe. They listen to them and they don't give tithes. ಅಂದ್ರೆ ಯಾರು ದಶಮಾಂಶವು ಕೊಡುವುದಿಲ್ಲನೋ ಅಂತವ್ರ ಮಾತುಗಳು ಕೇಳಿಕೊಂಡು ಇವರು ಕೂಡ ಕೊಡದೇ ಇರುತ್ತಾರೆ. So somebody speaks like this. ಕೆಲವರು ಈ ರೀತಿಯಲ್ಲಿ ಮಾತನಾಡ್ತಾರೆ. We give to the church, not pastors. ನಾವು ಸಭೆಗೆ ಕೊಡ್ತಾ ಇದ್ದೇವೆ ಸಭಾಪಾಲಕರಿಗೆ ಅಲ್ಲ ಎಂದು. So Numbers 18 chapter 24th verse said. ಅರಣ್ಯಕಾಂಡ 18 chapter 18ನೇ ಅಧ್ಯಾಯ 24th verse said. 24ನೇ ವಚನ ಹೇಳುತ್ತದೆ, The children of Israel, ಯೆಹೂದ್ಯರ ಮಕ್ಕಳೆಲ್ಲರೂ ಕೂಡ, which they offer unto the Lord, ಇಸ್ರಾಯೇಲ್ ಜನರು ಕರ್ತನಿಗೆ ಅರ್ಪಿಸುವಂತ ಎಲ್ಲ ವಿಷಯಗಳು I have given to the Levites. ಕರ್ತನ ಹೇಳ್ತಾನೆ ಲೇವಿಯರಕ್ಕೆ ನಾನು ಕೊಡುತ್ತೇನೆ ಎಂದು. Amen. ಆಮೆನ್. Because Bible says ಸತ್ಯವೇದ ಹೇಳುತ್ತದೆ they have no inheritance. ಅವರಿಗೆ ಇನ್ನು ಬೇರೆ ಸ್ವಾಸ್ಥ್ಯವೋ ಆಸ್ತಿ ಏನು ಇರುವುದಿಲ್ಲ. All 12 tribes God has given inheritance. 12 ಗೋತ್ರಗಳಿಗೆ ದೇವರು ಸ್ವಾಸ್ಥ್ಯವನ್ನು ಭಾಗವನ್ನು ಎಲ್ಲ ವಿಷಯಗಳನ್ನು ಕೊಟ್ಟಿದ್ದಾರೆ, ಆಸ್ತಿಯನ್ನು. But these Levites has no inheritance. ಆದರೆ ಲೇವಿ ಗೋತ್ರದ ಜನರಿಗೆ ಮಾತ್ರ ಅವರು ಕರ್ತನ್ನು ಸೇವಿಸುವಂತೆ ಅವರಿಗೆ ಏನು ಸ್ವಾಸ್ಥ್ಯವು ವಿಭಾಗಿಸಿಕೊಡಲಿಲ್ಲ. So that's what Lord is saying to the children of Israel, what you offer unto me, that I will give to the Levites. ಅವಾಗ ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ನೀವು ನನಗೆ ತೆಗೆದುಕೊಂಡು ಬರುವಂತ ಏನೇನು ಅರ್ಪಣೆ ಕೊಡ್ತೀರೋ ಅದು ನಾನು ಲೇವಿಯರಿಗೆ ಕೊಡುತ್ತೇನೆ ಎಂದು. In the Old Testament, ಹಳೆಯ ಒಡಂಬಡಿಕೆಯಲ್ಲಿ the Levites are full timers. ಆ ಒಂದು ಲೇವಿಯರು ಸಂಪೂರ್ಣ ಸೇವೆ, ಅವರಿಗೆ ಬೇರೆ ಹೊರಗಡೆ ಹೋಗಿ ಕೆಲಸ ಮಾಡಿಕೊಳ್ಳುವಂತ ಕೆಲಸ ಇರುವುದಿಲ್ಲ. They left their job. ಅವರು ಇರುವಂತ ಕೆಲಸಗಳನ್ನು ಬಿಟ್ಟಿರುತ್ತಾರೆ. They are doing God's service. ಅವರು ಕರ್ತನ ಸೇವೆಯನ್ನೇ ಮಾಡಬೇಕು. So always these Levites will serve the Lord. ಯಾವಾಗಲೂ ಲೇವಿಯರು they will take up the work of temple. ಮಂದಿರದಲ್ಲಿ ಇರುವಂತ ದೇವರ ಕೆಲಸವನ್ನು ಅವರು ಮಾಡಬೇಕು. So that's what Lord is saying, that what you are given offering to me, I will give it to the Levites. ನನಗೆ ನೀವು ಕೊಡುವಂತ ಅರ್ಪಣೆಗಳನ್ನು ನಾನು ಲೇವಿಯರಿಗೆ ಕೊಡ್ತೇನೆ ಅಂತ ಹೇಳ್ತಾರೆ. Amen. Amen. Hallelujah. Hallelujah. That's what I'm telling. So don't say anything. ಅದಕ್ಕಾಗಿ ಏನು ಗೊತ್ತಿಲ್ಲ ಅಂದ್ರೆ ಏನು ಮಾತನಾಡಲಾರ್ದಂಗಿರ್ರಿ. What the word of the Lord says, that we will follow all the church members. ದೇವರ ವಾಕ್ಯವು ಏನು ಹೇಳುತ್ತದೋ ಅದನ್ನು ನಾವು ಹಿಂಬಾಲಿಸಬೇಕು ಸದಸ್ಯರಾಗಿ ಎಲ್ಲರೂ. Hallelujah. Hallelujah. Just someone coming to the church does not mean is living a Christian life. ಸಭೆಗೆ ಬರ್ತಾ ಇರುವಂತ ಒಂದು ವ್ಯಕ್ತಿ ಒಂದು ವೇಳೆ ಸಭೆಗೆ ಬರ್ತಾ ಇರುವುದರಿಂದ ಆತನೇನೋ ಕ್ರೈಸ್ತವ ಜೀವನ ಜೀವಿಸ್ತಾ ಇದ್ದಾನೆ ಅಂತ ಅರ್ಥ ಅಲ್ಲ. If someone comes to the church does not mean that he knows God everything. ಸಭೆಗೆ ಒಬ್ಬ ವ್ಯಕ್ತಿ ಬರುವುದರಿಂದ ಆ ವ್ಯಕ್ತಿಗೆ ಎಲ್ಲಾ ದೇವರ ಬಗ್ಗೆ ಗೊತ್ತಿದೆ ಅಂತ ಅರ್ಥ ಇಲ್ಲ, ಅರ್ಥ ಅಲ್ಲ. That's what we are teaching the word of God to everyone of you. ಅದಕ್ಕಾಗಿ ದೇವರ ವಾಕ್ಯವನ್ನು ಎಲ್ಲರಿಗೆ ಬೋಧಿಸ್ತಾ ಇದ್ದೇವೆ. Hallelujah. If you don't understand, you listen and follow that. ನಿಮಗೆ ಅರ್ಥವಾಗದೇ ಇದ್ರೆ ಕೇಳಿರಿ, ಅದನ್ನು ಹಿಂಬಾಲಿಸ್ರಿ. That's what God kept me as a teacher ಅದಕ್ಕಾಗಿ of his word. ದೇವರು ಸಭಾಪಾಲಕರನ್ನು ತನ್ನ ಬೋಧಕನಾಗಿ ಬೋಧಿಸುವಂತೆ ಇಟ್ಟಿದ್ದಾರೆ. What I am preaching, just you go and check up in the scriptures. I tell you, that will help you. ಏನು ಸಭಾಪಾಲಕರು ಬೋಧಿಸ್ತಾರೋ ಹೋಗಿ ಆ ವಾಕ್ಯದಿಂದ ಹುಡುಕಿ ಸತ್ಯವೇದವನ್ನು ಹುಡುಕಿ ತಿಳಿದುಕೊಂಡು ನೀವು ಗಮನಿಸಿ ಅದನ್ನು ಹಿಂಬಾಲಿಸಿರಿ. Example, ಉದಾಹರಣೆಗೆ, just because somebody living in your house does not mean that he is a member of your family. ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಗೆ ಇದ್ದಾನೆ ಅಂದ್ರೆ ಅದನ್ನ ಅರ್ಥ ನಿಮ್ಮ ಕುಟುಂಬದಲ್ಲಿ ಆತನು ಸದಸ್ಯನು ಅಲ್ಲ. ಕುಟುಂಬ ಸ್ವಲ್ಪ ಓದಿಸೋ ಸಲುವಾಗಿ ತಂದು ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀಯಾ? ಯಾರನ್ನ ಓದಿಸಬೇಕಂತ ನಿಮ್ಮ ಮನೆಯಲ್ಲಿ ಇಟ್ಕೊಂತೀಯ ಕೆಲವು. ಫ್ಯಾಮಿಲಿ ಮೆಂಬರ್. ಆದ್ರೆ ಆತ ನಿನ್ನ ಕುಟುಂಬ ಸದಸ್ಯನಲ್ಲ. The same way, who is not a tither, when he comes to the church also, he is not a real member of the church. ಹಾಗೆಯೇ ದಶಮಾಂಶ ಕೊಡದೆ ಸುಮ್ಮನೆ ಸಭೆಗೆ ಬರ್ತಾ ಇದ್ರೆ ಆತನು ಸಭೆ ಸದಸ್ಯನು ಅಲ್ಲ. Hallelujah. Hallelujah.
Another example. ಉದಾಹರಣೆಗೆ If some student wearing the dress, school dress, ಒಬ್ಬ ಒಬ್ಬ ವಿದ್ಯಾರ್ಥಿ ಸ್ಕೂಲ್ ಡ್ರೆಸ್ ಯೂನಿಫಾರ್ಮ್ ಹಾಕೊಂಡಿದ್ದಾನೆ ಅನ್ಕೊಳ್ರಿ, that does not mean that he is a student of that school. ಅದನ್ನ ಸ್ಕೂಲ್ ಡ್ರೆಸ್ ಹಾಕೊಂಡಿದ್ದಾನಂದ್ರೆ ಆ ಸ್ಕೂಲ್ ವಿದ್ಯಾರ್ಥಿನಿ ಅಂತ ಕೂಡ ಅರ್ಥ ಅಲ್ಲ. It does not mean that he is a member of that school. ಆ ಸ್ಕೂಲ್ದಲ್ಲಿ ಆ ವ್ಯಕ್ತಿ ವಿದ್ಯಾರ್ಥಿ ಓದುತ್ತಾ ಇದ್ದಾನೆ ಅಂತ ಸ್ಕೂಲ್ ಡ್ರೆಸ್ ನೋಡಿ ಅದು ಕೂಡ ಅರ್ಥ ಅಲ್ಲ. Hallelujah. Hallelujah. If you want to join something, he has to pay to the school. That's what. Then only you will be the member of that school. ಸ್ಕೂಲ್ದಲ್ಲಿ ನೀನು ಸೇರಬೇಕಾದ್ರೆ ಅದಕ್ಕೆ ಹಣವನ್ನು ಕಟ್ಟಬೇಕು, ಅವಾಗೇ ಸೇರಿಸಿಕೊಳ್ತಾರೆ. ಸ್ಕೂಲ್ ಡ್ರೆಸ್ ಹಾಕೊಂಡು ಸ್ಕೂಲ್ ಮುಂದೆ ನಿಂತರೆ you cannot be a student of that school. ಸ್ಕೂಲ್ ಡ್ರೆಸ್ ಹಾಕೊಂಡು ಸುಮ್ಮನೆ ಸ್ಕೂಲ್ ಮುಂದೆ ಇದ್ರೆ ನೀನು ಸ್ಕೂಲ್ ವಿದ್ಯಾರ್ಥಿನಿ ಆಗುವುದಿಲ್ಲ. ಅದೇ ರೀತಿಯಲ್ಲಿ ಚರ್ಚಿಗೆ ಬಂದು ಬೈಬಲ್ ಹಿಡ್ಕೊಂಡು ಕುಂತ್ರೆ ಯು ಕೆನಾಟ್ ಬಿ ಎ ಚರ್ಚ್ ಮೆಂಬರ್. ನೀನು ಸಭೆಗೆ ಬೈಬಲ್ ತೆಗೆದುಕೊಂಡು ಬಂದು ಕುಂತಿದ್ರೆ ನೀನು ಸಭೆ ಸದಸ್ಯನ ಆಗುವುದಿಲ್ಲ. ಸೊ ವೆನ್ ಯು ಗಿವ್ ಟೈತ್ ಓನ್ಲಿ ಯು ವಿಲ್ ಬಿಕಮ್ ಎ ಮೆಂಬರ್. ನೀನು ದಶಮಾಂಶವನ್ನು ಕೊಡುವಾಗ ನೀನು ದೇವರ ಮಂದಿರದಲ್ಲಿ ಸದಸ್ಯನಾಗಿರ್ತೀಯ. ಆಮೆನ್. ಆಮೆನ್. Says there is a clear difference. The one who is a member, who is not the member of the church. ಯಾರು ಸದಸ್ಯನು ಯಾರು ಸದಸ್ಯನಲ್ಲ ಅನ್ನುವಂತೆ ನಿಜವಾದ ಅಲ್ಲಿ ವ್ಯತ್ಯಾಸವಿರುತ್ತದೆ. Why church need membership? ಯಾಕೆ ಸಭೆಗೆ ಸಭ್ಯತ್ವವು ಬೇಕಾಗಿದೆ? Jesus chose 12 disciples. ಯೇಸುವು 12 ಶಿಷ್ಯರನ್ನು ಆರಿಸಿಕೊಂಡಿದ್ದಾರೆ. Hallelujah. Hallelujah. So he is not appointed at a time apostles. ಅವರನ್ನು 12 ಜನರನ್ನು ಒಂದೇ ಸತಿ ಅವರನ್ನು ಅಪೊಸ್ತಲರಾಗಿ ಆತನು ನಿಯಮಿಸಲಿಲ್ಲ. First he chose as a disciples. ಮೊದಲನೇದಾಗಿ ಅವರನ್ನು ಶಿಷ್ಯರಾಗಿ ಆರಿಸಿಕೊಂಡಿದ್ದಾನೆ. Then he made them apostles. ಆದ ನಂತರ ಅವರನ್ನು ಅಪೊಸ್ತಲರಾಗಿ ತರ್ಫೀದನ್ನು ಕೊಟ್ಟು ನೇಮಿಸಿದ್ದಾರೆ. As the same way, if you are a tither, you will get a promotion from the Lord spiritually. ಹಾಗೆಯೇ ನೀನು ಒಂದು ವೇಳೆ ಸಭೆಯಲ್ಲಿ ದಶಮಾಂಶ ಕೊಡುವಂತ ವ್ಯಕ್ತಿ ಆಗಿದ್ರೆ ಆತ್ಮೀಯವಾಗಿ ಕೂಡ ನಿನಗೆ ಪ್ರಮೋಷನ್ ಇರುತ್ತದೆ. According to John 6 chapter 66 verse, ಯೋಹಾನ ಸುವಾರ್ತ 6ನೇ ಅಧ್ಯಾಯ 63ನೇ ವಚನ ಪ್ರಕಾರ Jesus had a multitude of disciples. ಯೇಸುವಿಗೆ ಅನೇಕ ಜನರು ಶಿಷ್ಯರಾಗಿದ್ದರು, ಗುಂಪಿನ ಜನರಿದ್ರು. But only 12 apostles. ಆದರೆ ಅಪೊಸ್ತಲರು ಮಾತ್ರ 12 ಜನನೇ. Because they are givers. ಯಾಕಂದ್ರೆ ಅವರು ಕೊಡುವವರು. Amen. Amen. Hallelujah. Hallelujah. So that's what I tell you, everybody gone out but there remains same. ಅದಕ್ಕಾಗಿ ಬೇರೆ ಇತರ ಶಿಷ್ಯರು ಗುಂಪಿನ ಜನರಲ್ಲಿ ಅನೇಕರು ಹೋಗಿಬಿಟ್ಟಿದ್ದಾರೆ, ಆದ್ರೆ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಆದ್ರೆ 12 ಜನ. If you are a tither you will remain. ನೀನು ದಶಮಾಂಶ ಕೊಡುವವನಾಗಿ ಇದ್ರೆ ಮಂದಿರದಲ್ಲಿ ಸ್ಥಿರವಾಗಿ ನಿಲ್ಲಿಸಲ್ಪಡ್ತೀಯಾ. Luke 8 chapter 3rd verse said. ಲೂಕ 8ನೇ ಅಧ್ಯಾಯ 3rd verse. 3ನೇ ವಚನ ಹೇಳುತ್ತದೆ. Here Johanna. ಇಲ್ಲಿ ಯೋಹನ್ನ ಅನ್ನುವಂತ ಒಬ್ಬ ಹೆಂಗಸಿದ್ದಾರೆ. She is a wife of Cuza. ಆಕಿ ಕೂಜ ಅನ್ನುವಂತ ವ್ಯಕ್ತಿಯ ಹೆಂಡತಿ. Cuza was a Herod chief house servant. ಈ ಕೂಜ ಅನ್ನುವಂತ ವ್ಯಕ್ತಿ ಹೇರೋದನ ಗೃಹ ನಿರ್ವಾಹಕ ಕೆಲಸ ಮಾಡುವಂತ ಎಲ್ಲ ವಿಷಯಗಳನ್ನು ನೋಡಿಕೊಳ್ಳುವಂತ ವ್ಯಕ್ತಿ ಆಗಿದ್ದಾನೆ. And another Susanna. ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ಸೂಸನ್ನ ಅನ್ನುವಂತ ವ್ಯಕ್ತಿ. And Bible says and another number of others. ಇನ್ನೂ ಇತರ ಅನೇಕರಿದ್ದಾರೆ ಅಂತ ವಾಕ್ಯ ಹೇಳುತ್ತದೆ. Their names not written. ಅಲ್ಲಿ ಹೆಸರುಗಳು ಬರೆಯಲ್ಪಟ್ಟಿಲ್ಲ. Number of others. ಇನ್ನೂ ಇತರ ಅನೇಕ ಸಂಖ್ಯೆದ ಜನರು ಇದ್ದಾರೆ. Gave Jesus of their wealth for Jesus needs. ಅವರ ಸೊತ್ತಿನಿಂದ ಸಂಪತ್ತಿನಿಂದ ಯೇಸು ಕ್ರಿಸ್ತನ ಅಗತ್ಯಗಳನ್ನು ಪೂರೈಸುವುದಕ್ಕೆ ಅವರು ಕೊಟ್ಟಿದ್ದಾರೆ. ಅರೆ ಯೇಸು ಸ್ವಾಮಿ ದೇವರಲ್ಲ, ಆತನ ಅಗತ್ಯಗಳು ಪೂರೈಸೋದಕ್ಕೆ ಇವರು ಕೊಡೋದೇನು ಅಂತ ಯೇಸು ಕ್ರಿಸ್ತನು ದೇವರಲ್ಲ, ಹೇಗೆ ಅವರು ಕೊಡಬೇಕು, ದೇವರಿಗೆ ಯಾಕೆ ಕೊಡಬೇಕು ಅಂತ. He came as a man. ಆತನು ಮನುಷ್ಯನಾಗಿ ಬಂದಿದ್ದಾನೆ. Amen. Amen. Because these people all are giving that money is meeting the needs of Jesus. ಅವರು ಕೊಡುವಂತ ಆ ಒಂದು ವಿಷಯಗಳ ಹಣವೆಲ್ಲ ಕೂಡ ಯೇಸು ಕ್ರಿಸ್ತನ ಅಗತ್ಯಗಳು ಪರಿಚಯದಲ್ಲಿ ಉಪಯೋಗಿಸಲ್ಪಡ್ತಾ ಇತ್ತು. Jesus did not do any work carpenter work. ಯೇಸು ಕ್ರಿಸ್ತನು ಏನು ಅವಾಗ ಪರಿಚಯಕ್ಕೆ ಬಂದಿರುವಾಗ ಏನು Joseph was a carpenter, he did not do carpenter work. ಯೋಸೇಫ್ ಕಾರ್ಪೆಂಟರ್ ಕೆಲಸ ಮಾಡಲಿಲ್ಲ, ಪರಿಚಯಕ್ಕೆ ಬಂದಿದ್ದಾನೆ. Hallelujah. Hallelujah. All these people supporting Jesus financially. ಆರ್ಥಿಕ ಪರವಾಗಿ ಜನರೆಲ್ಲರೂ ಕೂಡ ಯೇಸುವಿಗೆ
ಪರಿಚಯ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. Some people say that pastor having money, we don't give, pastor will give to the church. ಅವರು ಕೆಲವರು ಹೇಳ್ತಾರೆ ಸಭಾಪಾಲಕರು ಹಣ ಇದೆ ಚೆನ್ನಾಗಿ ನಾವು ಕೊಡುವುದಿಲ್ಲ, ಸಭೆಗೆ ಕೊಡ್ತೇವೆ ಎಂದು. But I tell you, Jesus, they give to Jesus to meet their need, to meet his needs ಆದರೆ also. ಯೇಸುಗೂ ಕೂಡ ಅವರು ಪರ್ಸನಲ್ ಆಗಿ ಅವರ ಅಗತ್ಯಗಳು ಪೂರೈಸುವುದಕ್ಕೆ ಕೊಟ್ಟಿದ್ದಾರೆ. Amen. ಆಮೆನ್. Hallelujah. ಹಲ್ಲೆಲೂಯಾ. Mark 9 chapter 38th verse. ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ 38ನೇ ವಚನ ಹೇಳುತ್ತದೆ. John said to Jesus, ಯೋಹಾನನು ಯೇಸುವಿಗೆ ಹೇಳಿದನು, Master, ಯಜಮಾನನೇ, we have seen one person casting out the devil in your name. ನಿನ್ನ ಹೆಸರಿನಲ್ಲಿ ಒಬ್ಬ ವ್ಯಕ್ತಿ ದೆವ್ವಗಳನ್ನು ಓಡಿಸುವುದನ್ನು ನಾವು ನೋಡಿದ್ದೇವೆ. He don't follow us. ಆತನು ನಮ್ಮನ್ನು ಹಿಂಬಾಲಿಸ್ತಾ ಇಲ್ಲ, We stopped him. ನಾವು ಆತನ್ನು ಅಡ್ಡಿ ಮಾಡಿದ್ದೇವೆ. He is saying someone is casting out the devil in Jesus' name, but he's not following Jesus. ಯೇಸುನೇನೋ ಹಿಂಬಾಲಿಸ್ತಾ ಇಲ್ಲ ಆ ವ್ಯಕ್ತಿ, ಆದರೆ ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸಿ ದೆವ್ವಗಳನ್ನು ಓಡಿಸ್ತಾ ಇದ್ದಾನೆ ಅಂತ ಯೋಹಾನನು ಆ ವ್ಯಕ್ತಿಯನ್ನು ನೋಡಿ ಯೇಸುವಿಗೆ ಬಂದು ಹೇಳ್ತಾ ಇದ್ದಾರೆ. But Jesus said in 39th verse, 39ನೇ ವಚನದಲ್ಲಿ ಯೇಸು ಹೇಳಿದ್ದಾರೆ, don't stop him. ನಿಲ್ಲಿಸಬೇಡ ಆತನ್ನು ಆ ಕೆಲಸ ಮಾಡ್ತಾ ಇದ್ರೆ. If you are not following us, don't stop. ಒಂದು ವೇಳೆ ನನ್ನನ್ನು ಹಿಂಬಾಲಿಸ್ತಾ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ನಿಲ್ಲಿಸಬೇಡ. Let him be separate only. ಆತನು ವ್ಯಕ್ತಿಗತವಾಗಿ ಹಂಗೆ ಇರ್ಲಿ, So the same way, ಒಂಟರಿಯಾಗಿರ್ಲಿ. if somebody not give anything to the church also, let him be separate only. No need of giving. ಒಂದು ವೇಳೆ ಯಾರಾದರೂ ಕೂಡ ಸಭೆಯಲ್ಲಿ ಕೊಡದೇ ಇದ್ರೆ ಕೂಡ ಪರವಾಗಿಲ್ಲ, ಅವ್ರು ಹಂಗೆ ಒಬ್ಬಂಟಿಗರಾಗಿ ಇರಲಿ. So that's what Jesus said here. ಅದೇ ಇಲ್ಲಿ ಯೇಸು ಹೇಳುವುದು. Hallelujah. ಹಲ್ಲೆಲೂಯಾ. How many understand? Say praise the Lord. ಎಷ್ಟು ಜನರಿಗೆ ಅರ್ಥವಾಗಿದ್ದು ಪ್ರೈಸ್ ದಿ ಲಾರ್ಡ್ ಹೇಳ್ರಿ. Hallelujah. ಹಲ್ಲೆಲೂಯಾ. God said to Abraham, ಅಬ್ರಹಾಮನಿಗೆ ದೇವರು ಹೇಳ್ತಾ ಇದ್ದಾರೆ in Genesis 22nd chapter, ಆದಿಕಾಂಡ 22ನೇ ಅಧ್ಯಾಯದಲ್ಲಿ, give me thy only son. ನಿನ್ನ ಒಬ್ಬನೇ ಮಗನ್ನು ನನಗೆ ಕೊಡು ಅಂತ ಹೇಳಿದ್ದಾರೆ. He's not having many sons, but only one son is having. God is asking, give me only thy son. ಅಬ್ರಹಾಮನಿಗೆ ಅನೇಕ ಕುಮಾರರೇನಿಲ್ಲ, ಒಬ್ಬನೇ ಇದನು, ಆ ಒಬ್ಬನೇ ಮಗನ್ನು ನನಗೆ ಕೊಡು ಅಂತ ಕೇಳಿದನು. ಆತನೆಂತ ದೇವರು, ಒಬ್ಬ ಮಗ ಇದ್ರು ಒಬ್ಬನು ಕೇಳ್ತಾನ ಅಂತಂದೇಳಿ. He didn't complain. What a God he is. He is asking only one of my son. So God asked Abraham, give me thy only son. ಅಬ್ರಹಾಮನು ದೇವರು ಕೇಳಿದರೆ ನನಗೆ ನಿನ್ನ ಮಗನ್ನು ಕೊಡು ಎಂದು. When he brought his son to the altar, ಅಬ್ರಹಾಮನು ತನ್ನ ಮಗನ್ನು ಬಲಿಪೀಠಕ್ಕೆ ತೆಗೆದುಕೊಂಡು ಬಂದಿರುವಾಗ, when he took the knife to kill him, ಆ ಬಲಿಪೀಠದ ಮೇಲೆ ಇಟ್ಟು ಖಡ್ಗವನ್ನು ತೆಗೆದುಕೊಂಡು ಸಾಯಿಸಬೇಕಂತಿರುವಾಗ, Genesis 22nd chapter 12th verse said, ಆದಿಕಾಂಡ 22:12 ಹೇಳುತ್ತದೆ, God said to Abraham, Abraham, stop it. ಅಬ್ರಹಾಮನೇ ನಿಲ್ಲಿಸು, ಸಾಯಿಸಬೇಡ. Amen. Amen. God said, now I know that you trust me. ನನಗೆ ಈಗ ಗೊತ್ತಾಗಿದೆ ನೀನು ನನಗೆ ನನ್ನನ್ನು ಭರವಸೆ ಮಾಡುವಂತ ವ್ಯಕ್ತಿ ಎಂದು. If you give tithes, ನೀನು ದಶಮಾಂಶವನ್ನು ಕೊಡುವಂತನಾಗಿದ್ರೆ, I tell you, then you can trust him in your finances. ನಿನ್ನ ಆರ್ಥಿಕ ವಿಷಯಗಳಲ್ಲಿ ಆತನ ಮೇಲೆ ಭರವಸೆ ಬಿಡುವಂತ ವ್ಯಕ್ತಿ ಅಂತ ಆತನ ನಿನ್ನನ್ನು ನಂಬುತ್ತಾನೆ. Amen. Amen. If you don't give tithe, you are not trusting God for your finances. ನೀನು ದಶಮಾಂಶ ಕೊಡದೇ ಇದ್ರೆ ನಿನ್ನ ಆರ್ಥಿಕ ವಿಷಯಗಳಕ್ಕಾಗಿ ದೇವರ ಮೇಲೆ ಭರವಸೆ ಬಿಡುವಂತ ವ್ಯಕ್ತಿ ಅಲ್ಲ ನೀನು. So that's what I tell you, when we give, we put our trust on him. ನಾವು ಆತನ ಮೇಲೆ ನಮ್ಮ ಭರವಸೆ ಇಡಬೇಕು. Amen. Amen. Hallelujah. Hallelujah. So he asked the tithes, not that collecting money from you. ಆತನು ದಶಮಾಂಶವನ್ನು ಕೇಳಿದು ನಿನ್ನಿಂದ ಹಣವನ್ನು ಕಲೆಕ್ಟ್ ಮಾಡುವುದಕ್ಕೆ ಅಲ್ಲ. He wants you to give tithe to him, that so that you will trust him. ನೀವು ಆತನಿಗೆ ದಶಮಾಂಶ ಕೊಡುವುದರಿಂದ ನೀವು ಆತನ್ನು ಭರವಸೆ ಮಾಡುವಂತೆ, ಅದರಿಂದ ಆಸ್ವಾದಿಸುವಂತೆ ಆತನ ನಿನಗೆ ಕೊಡ್ತಾನೆ. He want to see our trust on him. ಆತನ ಮೇಲೆ ನಮ್ಮ ಭರವಸೆ ಏನು ಅನ್ನುವಂಥದ್ದು ಆತ ನೋಡ್ತಾನೆ. Then he give to you. ಅವಾಗ ನಿನಗೆ ಕೊಡುತ್ತಾನೆ. Hallelujah. Hallelujah. Many not give anything. ಅನೇಕರು ಏನು ಕೊಡುವುದಿಲ್ಲ. But they come to the church, I love you Lord. ಆದ್ರೆ ಸಭೆಗೆ ಬಂದು ಅವರು ಹಾಡಾಡ್ತಾರೆ, ನಾನು ನಿನ್ನನ್ನೇ ಪ್ರೀತಿ ಮಾಡ್ತಾ ಇದೆಯಪ್ಪ. ಕೈಗಳು ಚಾಚಿ ಹೇಳ್ತಾರೆ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ. I love you Lord, I love you Lord. ಅಂತ ಹಾಡಾಡ್ತಾರೆ. Hallelujah. Hallelujah. I tell you, do you think that is worship? ನೀನು ಯೋಚನೆ ಮಾಡ್ತಾ ಇದೀಯಾ ಅದು ಆರಾಧನೆ ಅಂತ ನೀನು ಅನ್ಕೊಂತಾ ಇದೀಯಾ? Not giving anything, but you are saying I love you. ಏನು ಕೊಡುವುದಿಲ್ಲ, ಆದ್ರೆ ನಾನು ಪ್ರೀತಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ ದೇವರಿಗೆ. That is not worship. ಅದು ಆರಾಧನೆ ಅಲ್ಲ. I tell you, that is not at all worship. ಅದು ಎಂದಕ್ಕೂ ಆರಾಧನೆ ಆಗುವುದಿಲ್ಲ.
Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? When you give 100 rupees or 50 rupees or 200 rupees, little amount to God, and you are wearing good clothes and good eatables and a big house staying, but if you are like that, I tell you, that worship will not accept. ನೀನು ಏನೋ ದೇವರಿಗೆ 50 ರೂಪಾಯಿ 100 ರೂಪಾಯಿ 200 ರೂಪಾಯಿ ಏನೋ ಆತನ ಕಡಿಮೆ ಅಂತ ಕೊಡ್ತಾ, ನೀನೇನೋ ಒಳ್ಳೆ ಬಟ್ಟೆಗಳು ಒಳ್ಳೆ ಆಹಾರ ಪದಾರ್ಥಗಳು ದೊಡ್ಡ ದೊಡ್ಡ ಮನೆಗಳು ಚೆನ್ನಾಗಿ ಸವಲತ್ತುಗಳಲ್ಲಿ ಇದ್ದು ಜೀವನ ಮಾಡ್ತಾ ಇದೆ, ಅದು ನಿಜವಾದ ಆರಾಧನೆ ಅಲ್ಲ. You spend lot of money for yourself, ನಿನಗೋಸ್ಕರನೇ ನೀನು ಬಹಳಷ್ಟು ಹಣವನ್ನು but ಉಪಯೋಗಿಸ್ತೀಯ, your giving is very less. ಆದರೆ ನೀನು ಕೊಡುವುದು ಬಹಳ ಕಡಿಮೆ ಆಗಿರುತ್ತದೆ. That is not real worship. ಅದು ನಿಜವಾದ ಆರಾಧನೆ ಆಗುವುದಿಲ್ಲ. So I want to take to the word of God. ದೇವರ ವಾಕ್ಯದಲ್ಲಿ ವಿಷಯವನ್ನು ಉದಾಹರಣೆಯಾಗಿ ಹೇಳ್ತಾರೆ. Luke 15 chapter 11th verse. ಲೂಕ ಸುವಾರ್ತೆ 15ನೇ ಅಧ್ಯಾಯ 11th verse. 11ನೇ ವಚನ. A certain man had 2 sons. ಒಬ್ಬನೊಬ್ಬ ವ್ಯಕ್ತಿಗೆ 2 ಕುಮಾರರಿದ್ದರು. Jesus here not saying parable. ಇಲ್ಲಿ ಯೇಸು ಏನು ಸಾಮ್ಯವನ್ನು ಹೇಳ್ತಾ ಇಲ್ಲ. This is a happened incident. ಇದು ಆಗಿರುವಂತ ಘಟನೆ, ಅದನ್ನೇ ಹೇಳ್ತಾ ಇದ್ದಾರೆ. So that's what Jesus saying. A certain man had 2 sons. ಅದಕ್ಕಾಗಿ ಯೇಸು ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿಗೆ 2 ಕುಮಾರರಿದ್ದರು. Younger had been said to his father, ಚಿಕ್ಕವನು ತಂದೆಗೆ ಹೇಳಿದಾನೆ, give me a portion of the goods that falleth to me. ನನಗೆ ಸಂಬಂಧಿಸಲ್ಪಟ್ಟಿರುವಂತ ಎಲ್ಲ ನನ್ನ ಭಾಗ ಆಸ್ತಿ ನನಗೆ ಕೊಟ್ಟು ಬಿಡು. ಇವನೇ ಸಂಪಾದನೆ ಮಾಡಿದಾನೇನು? ನಿನ್ನ ಸಂಪಾದನೆ ಮಾಡಿದನ? ಸಂಪಾದನೆ ಮಾಡಿ, ಆದ್ರೆ ನನಗೆ ಸಂಪಾದನೆ ನಾನು ಕೊಟ್ಬಿಡು. ಆದ್ರೆ ಏನು ಸಂಪಾದನೆ ಮಾಡಲಿಲ್ಲ ಮಗನು, ಆದ್ರೆ ತಂದೆ ಸಂಪಾದನೆ ಮಾಡಿದ್ರು ಕೇಳ್ತಾ ಇದ್ದ, ನಾನು ಕೊಟ್ಬಿಡು ಅಂತ. All the money is belong to father. ಎಲ್ಲ ಹಣವೆಲ್ಲ ತಂದೆದದು. But he is asking, ಆದ್ರೆ ಕೇಳ್ತಾ ಇದ್ದಾನೆ, give me the portion of goods that falleth to me. ನನ್ನ ಭಾಗ ಏನಿರ್ತದಲ್ಲ ಆ ಭಾಗ ನನಗೆ ಕೊಟ್ಬಿಡು. Many believers also like that. When they get money in this world, I tell you, they are thinking that came without God to them. ಹಾಗೆಯೇ ಅನೇಕ ವಿಶ್ವಾಸಿಗಳು ಯೋಚನೆ ಮಾಡ್ತಾರೆ, ಹಣವು ಏನಾದರೂ ಅವ್ರು ಹೊಂದಿಕೊಂಡಿರುವಾಗ ದೇವರಿಲ್ಲದೆ ಅವ್ರಿಗೆ ಬಂದಿದ್ದ ಹಾಗೆ ಯೋಚನೆ ಮಾಡ್ತಾರೆ, ಈ ಹಣವೆಲ್ಲ ನಂದೇ ಅನ್ಕೊಂತಾರೆ. Hallelujah. Hallelujah. How you are getting money, salary or anything, what you are getting means only through God. ನೀನು ಸಂಬಳ ಆಗಿರ್ಬೋದು, ವ್ಯಾಪಾರದಲ್ಲಿ ಯಾವುದೇ ನೀನು ಹಣವನ್ನು ಪಡೆದುಕೊಳ್ತಾ ಇದೆ ಅಂದರೆ ದೇವರಿಂದ ನಿನಗೆ ಬಂದಿದೆ. If God not given strength, God not given job, God not given business, how can you earn money? ಒಂದು ವೇಳೆ ದೇವರು ನಿನಗೂ ಆರೋಗ್ಯವನ್ನು ಕೊಟ್ಟಿಲ್ಲ ಅಂದರೆ, ಶಕ್ತಿ ಕೊಟ್ಟಿಲ್ಲ ಅಂದರೆ, ಇಲ್ಲದಿದ್ದರೆ ಕೆಲಸ ಕೊಟ್ಟಿಲ್ಲ ಅಂದರೆ, ಇಲ್ಲದಿದ್ದರೆ ವ್ಯಾಪಾರ ಕೊಟ್ಟಿಲ್ಲ ಅಂದರೆ ಹೇಗೆ ನಿನಗೂ ಹಣವು ಬರುತ್ತದೆ? Don't think what you are having that is yours. ನಿನಗೂ ಏನೇನಿದೋ ಎಲ್ಲ ನಿನ್ನದಂತ ಯೋಚನೆ ಮಾಡಬೇಡ. Because Father, our heavenly Father given, so that's what we are receiving. ಯಾಕಂದ್ರೆ ಪರಲೋಕ ತಂದೆ ಕೊಟ್ಟಿದ್ದಾನೆ, ಅದಕ್ಕಾಗಿ ನಾವು ಹೊಂದಿಕೊಳ್ಳುತ್ತಾ ಇದ್ದೀವಿ. So Bible says when he asked the father, ಇಲ್ಲಿ ಸತ್ಯವೇದ ಹೇಳುತ್ತದೆ, ಈ ಚಿಕ್ಕ ಮಗನು ತಂದೆಯನ್ನು ಕೇಳಿರುವಾಗ he divided them his living. ಆತನು ಸಂಪಾದನೆ ಮಾಡಿದ, ತಂದೆ ಏನು ಸಂಪಾದನೆ ಮಾಡಿದನೋ ಅದನ್ನು ಅವರಿಗೆ ಭಾಗವಾಗಿ ಕೊಟ್ಟಿದ್ದಾನೆ. Hallelujah. Hallelujah. What his son asked, he gave them. ಏನು ಕುಮಾರನು ಕೇಳಿದಾನೋ ಕೊಟ್ಟು ಬಿಟ್ಟಿದ್ದಾನೆ. Not many days after, Bible says, ಸತ್ಯವೇದ ಹೇಳುತ್ತದೆ, ಅನೇಕ ದಿವಸಗಳಾಗಲಿಲ್ಲ, younger son gathered together all the money, all thing what father given, went for journey. ಚಿಕ್ಕ ಮಗನು ತನಗೆ ಬೇಕಾಗಿದ್ದೆಲ್ಲ ಕೂಡ, far country, ತನಗೂ ಬೇಕಾಗಿದ್ದು ಏನೇನೇ ಬೇಕು ಎಲ್ಲ ಕೂಡ ಸಮಕೂಡಿಸಿಕೊಂಡು, ಏನಂತಾರೆ, ಎಲ್ಲ ಜಮಾ ಮಾಡಿಕೊಂಡು ಅಲ್ಲೇ ತಂದೆ ಮನೆಯಲ್ಲಿ ದೂರಕ್ಕೆ ಹೋದನು. and wasted there with his harlot living. ತನ್ನ ಪಟಂಗಿತನ ಜೀವನದಿಂದ ಎಲ್ಲ ಕೂಡ ವ್ಯರ್ಥ ಮಾಡಿದ್ದಾನೆ. That means ಅದರ ಅರ್ಥ his financial status come into zero. ಆತನ ಆರ್ಥಿಕ ಸ್ಥಿತಿ ಸುಣ್ಣಕ್ಕೆ ಬಂದಿದೆ. ಅಕೌಂಟ್ ಸುಣ್ಣ ಅಕೌಂಟ್. Father given everything. ತಂದೆ ಸರಿ ಕೇಳಿದ ಎಲ್ಲ ಕೊಟ್ಟಿದ್ದಾನೆ. Now he spent all the money. His financial status come to zero. ಈಗ ಆತನು ಎಲ್ಲ ಹಣ ಪಡೆದುಕೊಂಡು ಹೋಗಿದ್ರೆ ಕೂಡ ಲಾಸ್ಟ್ಗೆ ಆತನದು ಸುಣ್ಣ ಅಕೌಂಟ್ಗೆ ಬಂದಿದೆ, ಎಲ್ಲ ಖರ್ಚಾಗ್ಬಿಟ್ಟಿದೆ. That means ಅದರ ಅರ್ಥ every time he took money, go out and spend for himself. ಆತನು ಪ್ರತಿ ಸತಿ ಕೂಡ ಹಣವನ್ನು ತೆಗೆದುಕೊಂಡೋದು ದೂರಕ್ಕೆ ಹೋಗಿ ಅಲ್ಲಿ ಎಲ್ಲ ಖರ್ಚು ಮಾಡ್ಕೊಂತ ಇದ್ದ. ಸೊ ರೊಕ್ಕ ತೆಗೆದುಕೊಳ್ಳೋದು, ಅದಕ್ಕೆ ಖರ್ಚು ಮಾಡೋದು, ರೊಕ್ಕ ತೆಗೆದುಕೊಂಡಿದ್ದೆಲ್ಲ ಕೂಡ ತಂದೆಯಿಂದ ತನಗೋಸ್ಕರ ಆತನ ಖರ್ಚು ಮಾಡಿಕೊಂಡಿದ್ದಾನೆ. He wasted all the money from 100% to 0%. ಆತನು 100% ಹಣವನ್ನು 0%ಗೆ ಮಾಡಿಕೊಳ್ತಾ ಇದ್ದಾನೆ. 14th verse said, 14ನೇ ವಚನ ಹೇಳುತ್ತದೆ, when he spent all, ಎಲ್ಲ ಆತನು ಖರ್ಚು ಮಾಡಿದಾಗ, that means ಅದರ ಅರ್ಥ
So father given so that much of money, but he is not ready to give his father also. ತಂದೆ ಅಷ್ಟು ಆಸ್ತಿ ಭಾಗ ಕೊಟ್ಟಿದ್ದಾನೆ, ತನ್ನದೇ ಕೊಟ್ಟಿದ್ದಾನೆ, ಆದ್ರೆ ಕೂಡ ತಂದೆಗೆ ಹಿಂತಿರುಗಿ ಕೊಡೋಕೆ ಆತನ ಸಿದ್ಧವಾಗಲಿಲ್ಲ. ಆತನಕ್ಕೋಸ್ಕರನೇ ಖರ್ಚು ಮಾಡ್ಕೊಳ್ತಾ ಇದ್ದಾನೆ. Because he is not giving anything to father, ತಂದೆಗೆ not remembered father also, he spent for himself. ತಂದೆನೇ ನೆನಪು ಮಾಡ್ಕೊಳ್ತಾ ಇಲ್ಲ, ತಂದೆನೇ ದೂರ ಹೋಗಿ ತನ್ನದೇ ಅನ್ಕೊಂಡು ಎಲ್ಲ ಖರ್ಚು ಮಾಡ್ಕೊಂಡಿದ್ರಿಂದ Bible says that's how he spent all his money. ಆ ರೀತಿಯಲ್ಲಿ ಆ ಮಗನು, ಚಿಕ್ಕ ಮಗನು ಹಣವನ್ನು ಖರ್ಚು ಮಾಡಿದ್ದಾನೆ. So many people also like that only. ಅನೇಕರು ಕೂಡ ಹಾಗೆ Through ಇರ್ತಾರೆ. business they get money, through salary they get money, they earn money so much, a lot of things in this world. ಈ ಲೋಕದಲ್ಲಿ ಬಹಳಷ್ಟು ಹಣವನ್ನು ಎಲ್ಲರೂ ಕೂಡ ಪಡೆದುಕೊಳ್ತಾರೆ, ಹೊಂದಿಕೊಳ್ಳುತ್ತಾರೆ. But they spend everything for themselves. ಆದ್ರೆ ಆ ಹಣವನ್ನೆಲ್ಲ ಅವರಿಗೆ ಖರ್ಚುಗಾಲೆ ಉಪಯೋಗಿಸಿಕೊಳ್ತಾರೆ. But when everything will be finished, ಎಲ್ಲವೂ ಮುಗಿದಿದ್ದಾಗ, so when they spend themselves all the money, I tell you, everything will be finished, your financial status will become zero. ಎಲ್ಲ ಮುಗಿದು ಹೋಗಿದ್ದಾಗ ಅಲ್ಲಿ ಆರ್ಥಿಕ ವಿಷಯಗಳು ಶೂನ್ಯವಾಗಿ ಸುಣ್ಣ ಅಕೌಂಟ್ಗೆ ಬಂದಿದೆ. So 14th verse said, 14ನೇ ವಚನ ಹೇಳುತ್ತದೆ, when he spent all the money, no man give to him. ಎಲ್ಲ ತಾನು ಹಣವನ್ನು ಖರ್ಚು ಮಾಡಿದಾಗ ಯಾರು ಆತನಿಗೆ ಏನು ಕೊಡಲಿಲ್ಲ. ಅವರ ಅಪ್ಪಗೆ ಕೊಟ್ಟಿಲ್ಲ, ಯಾರಿಗೆ ಕೊಡಿಲ್ಲ. ಆತನು ತನಗೆ ತನ್ನ ಖರ್ಚೆ ತನ್ನ ಅಪ್ಪಕ್ಕೆ ಕೊಡಲಿಲ್ಲ, ಬೇರೆ ಇತರಕ್ಕೆ ಏನು ಕೊಡಲಿಲ್ಲ, ತನ್ನ ಸ್ವ ಖರ್ಚಿಗೆ ಹೆಚ್ಚು ಇದು ಮಾಡಿಕೊಂಡಿದ್ದಾನೆ. So that's what no man give anything to him. ಅದಕ್ಕಾಗಿ ಆ ದೇಶದಲ್ಲಿ ಯಾವ ಮನುಷ್ಯನು ಆತನಿಗೆ ಏನು ಕೊಡಲಿಲ್ಲ. When you live that way, ಆ ಮಾರ್ಗದಲ್ಲಿ ನೀವು ಜೀವನ ಮಾಡ್ತಾ ಇದ್ರೆ same thing will happen to you what happened to this man. ಈ ಚಿಕ್ಕ ಮಗನಿಗೆ ಆಗಿದ ಹಾಗೆ ನಿನಗೆ ಕೂಡ ಆರ್ಥಿಕ ವಿಷಯಗಳಲ್ಲಿ ಹಂಗೆ ಇರುತ್ತದೆ. 14th verse said, 14ನೇ ವಚನ ಹೇಳುತ್ತದೆ, when he spent all the money, not remembered his father also. ಆತನು ಎಲ್ಲಾ ಹಣವನ್ನು ತನಗಾಗಿ ಖರ್ಚು ಮಾಡಿಕೊಳ್ಳುತ್ತಾ ತನ್ನ ತಂದೆಯನ್ನು ಕೂಡ ನೆನಪು ಮಾಡಿಕೊಳ್ಳದೆ ಇರುವಾಗ, That means not remembered even church also. ಅದರ ಅರ್ಥ ಸಭೆಯನ್ನು ಕೂಡ ನೆನಪು ಮಾಡಿಕೊಳ್ಳದೆ ಇರುವಾಗ He spent all the money. ಎಲ್ಲ ತಾನೇ ಖರ್ಚು ಮಾಡಿಕೊಳ್ತಾ ಇದ್ದಾರೆ. Bible says, ಸತ್ಯವೇದ ಹೇಳುತ್ತದೆ, then arose mighty famine. ಅವಾಗ ಒಂದು ದೊಡ್ಡ ಬರ ಬಂದಿದೆ. Listen carefully. ಚೆನ್ನಾಗಿ ಕೇಳ್ರಿ. Why financial crisis come to you? ಯಾಕೆ ಆರ್ಥಿಕ ಕಷ್ಟ, ತೊಂದರೆ, ಇಬ್ಬಂದಿಗಳು ನಿಮ್ಗೆ ಬರುತ್ತವೆ? When money comes, you don't think that oh, this money come from God, what belong to God. When you give that money, I tell you, there will be no financial crisis. ನೀನು ಹಣವು ಬಂದಾಗ ಇದು ದೇವರು ಕೊಟ್ಟಿದ್ದಾನೆ, ದೇವರದು ಅದು ನಂದಲ್ಲ ಅಂತ ಕೊಟ್ಟಿದ್ರೆ ಆರ್ಥಿಕ ವಿಷಯಗಳಲ್ಲಿ ತೊಂದರೆ ಇರುವುದಿಲ್ಲ. But he is not thinking that it is from the father. I tell you, father given, he is not remembering, not giving anything to the father. ಇದು ತಂದೆ ನನಗೆ He spent everything for himself. That's what there will be famine. ಆತನು ತಂದೆ ಕೊಟ್ಟಿದ್ದನ್ನು ತೆಗೆದುಕೊಂಡು ಹೋಗಿ ತನ್ನದಂತ ಯೋಚನೆ ಮಾಡಿಕೊಳ್ಳುತ್ತಾ ತಂದೆ ಕೂಡ ಏನು ಕೊಡದೇ ಇರುವುದರಿಂದ ಸಮಯ ಬಂದಾಗ ಬರ ಬಂತು. ಆತನು ಎಲ್ಲಿದಾನೋ ಅಲ್ಲಿ ಬರನೇ ಬಂತು. Even father also not remembered. ಆ ತಂದೆನು ಕೂಡ ನೆನಪು ಮಾಡ್ಕೊಂಡಿಲ್ಲ. Even no man also given anything. ಯಾರು ಕೂಡ ಆತನಿಗೆ ಏನು ಕೊಳ್ಳಿಲ್ಲ. Bible says, ಸತ್ಯವೇದ ಹೇಳುತ್ತದೆ, week after week he went to bad to worst. ಆತನು ಪ್ರತಿ ವಾರದಿಂದ ವಾರಕ್ಕೆ ಆತನ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿಯಿಂದ ಹೀನ ಪರಿಸ್ಥಿತಿಗೆ ಹೋಗಿದೆ. 15th verse says, 15ನೇ ವಚನ ಹೇಳುತ್ತದೆ, then he went to join himself to the citizen of the country. ಆ ಸಮಯದಲ್ಲಿ ಆ ದೇಶದಲ್ಲಿ ಸದಸ್ಯನಾಗಿರುವಂತ ಒಬ್ಬ ವ್ಯಕ್ತಿ ಹತ್ರ ಹೋದನು. He left father, he went to become a citizen of one of the citizen of that country. ಈಗ ತಂದೆಯನ್ನು ಪೂರ್ತಿಯಾಗಿ ಬಿಟ್ಟಿದ್ದಾನೆ. ಆ ಒಂದು ದೇಶದಲ್ಲಿರುವಂಥ ಒಬ್ಬ ವ್ಯಕ್ತಿ ಹತ್ರ ಹೋಗಿ ಆತನ ಸಂಗಡ ಇರುವುದಕ್ಕೆ ಹೋದನು. Because he is not remembered his father, not given anything to the father, not remember even, not given anybody. ಆತನು ತಂದೆಗೆ ಏನು ಕೊಳ್ಳಿಲ್ಲ, ಯಾರಿಗೆ ಏನು ಕೊಳ್ಳಿಲ್ಲ, ತನ್ನ ಸ್ವಾನೇ ತನ್ನದಾಗಿ. Far country, he become one of the member of that country. ಆ ದೂರ ದೇಶದಲ್ಲಿ ಒಬ್ಬರ ಹತ್ರ ಹೋಗಿ ಅವರ ಹತ್ರ ಹತ್ತಿರಕ್ಕೆ ಹೋದನು. That means he become a pagan. ಅದರ ಅರ್ಥ ತಂದೆನು ಬಿಟ್ಟು ದೂರಕ್ಕೆ ಹೋಗಿ ಅನ್ಯ ವ್ಯಕ್ತಿ ಆಗಿಬಿಟ್ಟನು. There is no God's help. ಅಲ್ಲಿ ದೇವರ ಹಸ್ತವು ಸಹಾಯವು ಆತನಿಗೆ ಸಿಗಲಿಲ್ಲ. He was in the severe famine. ಆತನು ಬಹಳಷ್ಟು ಕಠಿಣವಾದ ಬರದಲ್ಲಿ ಸಿಕ್ಕಿಕೊಂಡನು. Bible says, ಸತ್ಯವೇದ ಹೇಳುತ್ತದೆ, that man, citizen of that country, sent him to feed swine. ಆ ದೇಶದಲ್ಲಿರುವಂತಹ ವ್ಯಕ್ತಿ ಯಾರ ಹತ್ರ ಈತನು ಹೋಗಿದ್ದಾನೋ ಆ ವ್ಯಕ್ತಿಗೆ
ಆ ವ್ಯಕ್ತಿ ಚಿಕ್ಕ ಮಗನಿಗೆ ಹೇಳ್ತಾ ಇದ್ದಾನೆ, ನೀನು ಹೋಗಿ ಹಂದಿಗಳನ್ನು ಮೇಯುವಂತೆ, ನನ್ನ ಹಂದಿಗಳಲ್ಲಿ ಮೇಯುವಂತೆ That's what I tell you, church. ಕಾಯಿ ಅಂತ ಹೇಳಿದ್ದಾನೆ. I tell you, church, follow the principles of the God's word. That principles will protect you. ಸಭೆ, ನೀವು ದೇವರ ವಾಕ್ಯದ ನಿಯಮಗಳನ್ನ ಹಿಂಬಾಲಿಸಿರಿ, ಆ ವಾಕ್ಯವು ನಿಯಮಗಳೇ ನಿಮ್ಮನ್ನು ಕಾಪಾಡುತ್ತದೆ. Otherwise, when famine comes, you cannot survive. ಒಂದು ವೇಳೆ ಒಂದು ಬರ ಬಂದಿದ್ದನಕೋ, ಕಷ್ಟ ಪರಿಸ್ಥಿತಿ ಬಂದಿದ್ದನಕೋ, ನೀನು ಜೀವನ ಮಾಡುವುದಕ್ಕೆ ಆಗುವುದಿಲ್ಲ. You cannot survive. ನೀನು ಜೀವನ ಮಾಡಲೇ ಆಗುವುದಿಲ್ಲ. Nobody will help you. ಯಾರು ನಿನಗೆ ಸಹಾಯ ಮಾಡುವುದಿಲ್ಲ. When God won't help, nobody can help you. ದೇವರು ನಿನಗೆ ಸಹಾಯ ಮಾಡದೇ ಇದ್ರೆ ಯಾರು ಸಹಾಯ ಮಾಡಲಾಗುವುದಿಲ್ಲ. That's what you have to hold God's principles. ಅದಕ್ಕಾಗಿ ದೇವರ ಸೂತ್ರಗಳನ್ನು, ನಿಯಮಗಳನ್ನು ನೀನು ಗಟ್ಟಿಯಾಗಿ When you are getting finances, you have to hold God's principles. ನಿನಗೆ ಆರ್ಥಿಕ ವಿಷಯಗಳು ದೇವರು ಕೊಟ್ಟಿರುವಾಗ ಅದರಲ್ಲೇ ನೀನು ದೇವರನ್ನು ಗಟ್ಟಿಯಾಗಿ ಆತನ ನಿಯಮವನ್ನು ಹಿಡ್ಕೋಬೇಕು. Don't spend everything for yourself. ನಿನಗೋಸ್ಕರನೇ ಎಲ್ಲ ಖರ್ಚು ಮಾಡ್ಕೋಬೇಡ. Don't think that all the money you are getting from yourself. ಎಲ್ಲ ಹಣವು ನಿನ್ನಿಂದಲೇ ನೀನು ಹೊಂದಿಕೊಂಡಿದಂತೆ ಯೋಚಿಸಬೇಡ. Hallelujah. ಹಲ್ಲೆಲೂಯಾ. Every time what the money comes to us, we will pray, Lord, thank you, you are given unto us. ಏನಾದರೂ ಹಣವು ನಮ್ಮ ಹತ್ರ ಬಂದ್ರೆ ನಾವು ಕರ್ತನೇ ನಿನಗೆ ಸ್ತೋತ್ರ, ಇದು ನಮಗೂ ಕೊಟ್ಟಿದ್ದಕ್ಕಾಗಿ ಅಂತ ವಂದನೆ ಸಲ್ಲಿಸ್ತೇವೆ. Even any clothes we pray, Lord, you are given this clothes. ನಮ್ಮ ಹಣನೇ ಆಗಿರ್ಬೋದು, ಆ ಒಂದು ಬಟ್ಟೆಗಳನ್ನ ಖರೀದಿ ಮಾಡಿರ್ಬೋದು, ತಂದೆ ಈ ಬಟ್ಟೆ ನೀನು ಕೊಟ್ಟಿಲ್ಲ ಅಂದ್ರೆ ಹೇಗೆ, ಕೊಟ್ಟಿದ್ದು ನೀನಂತ ಕೃತಜ್ಞತೆ ಸಲ್ಲಿಸ್ತೇವೆ. Hallelujah. Hallelujah. Are you with me what I'm saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Even before we wear also, we will pray, Lord, you are given. ನಾವು ಏನಾದರೂ ಧರಿಸಿಕೊಳ್ಳುವಾಗ ಕೂಡ ಇದು ನೀನು ಕೊಟ್ಟಿದೆಯಪ್ಪ ಅಂತ. Anything we purchase to houses, Lord, you are given. ಏನಾದರೂ ವಿಷಯಗಳನ್ನ ನಾವು ತೆಗೆದುಕೊಂಡು ಬಂದ್ರೆ ಅದು ಸಾಮಾನಾಗಿರ್ಬೋದು ಕೂಡ ಪ್ರಾರ್ಥನೆ ಮಾಡ್ತೀವಿ. At the same way, what the money you are getting through salary, that may be business, that may be anything, first you must give thanks to the Lord. ನೀನು ಕೂಡ ಮನೆ ದೇವರಲ್ಲಿ ನಿನ್ನ ಕುಟುಂಬಕ್ಕೆ ದೇವರು ಏನು ಹಣ ಕೊಟ್ಟಿದ್ರೆ ಕೂಡ ಮೊದಲು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು, ಇದು ನೀನು ಕೊಟ್ಟಿದೆಯಪ್ಪ ಎಂದು. And follow the principles of the word of God. ದೇವರ ವಾಕ್ಯದ ನಿಯಮಗಳನ್ನು ನೀನು ಹಿಂಬಾಲಿಸಬೇಕು. Otherwise you will become, one of the days you will become a pagan. ಇಲ್ಲದಿದ್ರೆ ದಿವಸಗಳು ಬರುವಾಗ ನೀನು ಹೋಗ್ತಾ ಹೋಗ್ತಾ ಅನ್ಯಭಕ್ತಿಯಾಗಿ ದೇವರನ್ನು ಬಿಟ್ಟು ಹೋಗ್ತೀಯಾ. That time you say that I am not a Christian at all. ಅವಾಗ ಹೇಳ್ತೀಯ ನಾನು ಕ್ರೈಸ್ತವನೇ ಅಲ್ಲ ಎಂದು. I have seen many believers who are givers, but when they passed away, their family is nothing, nowhere in the world. ಸಭಾಪಾಲಕರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ತಂದೆ ಇರುವಾಗ ಕೊಡುವಂತ ದೇವರ ವಿಷಯಗಳನ್ನು ದೇವರಿಗೆ ಕೊಡುವಂತ ವ್ಯಕ್ತಿಗಳಿದ್ರು. ಆದ್ರೆ ಅವರು ತಂದೆ ಮರಣಿಸಿದಾಗ ಈ ಮಕ್ಕಳು ದೇವರನ್ನು ಕೊಡದೆ ದೂರಕ್ಕೆ ಹೋಗಿ ಲೋಕಕ್ಕೆ ಸಿಕ್ಕಿಕೊಂಡಿರುವಂತವನ್ನು ಕೂಡ ನೋಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. Some family father is alive, he was a tither. ಒಂದು ಕುಟುಂಬದಲ್ಲಿ ಒಂದು ತಂದೆ ಜೀವಿಸ್ತಾ ಇರುವಾಗ ಆತನು ದಶಮಾಂಶ ಕೊಡುವ ವ್ಯಕ್ತಿ. Because of father giving, all family protected. ಆತನು ಕೊಡುವುದರಿಂದ ಕುಟುಂಬವೆಲ್ಲ ಆತನಿರುವಾಗ ಕಾಯಲ್ಪಡ್ತಾ ಇತ್ತು. Family members not believed that principle, what word of God said. ತಂದೆ ಜೀವಿಸ್ತಾ ಇರುವಾಗಲೂ ಕೂಡ ಕುಟುಂಬಗಳು ಇದು ನಂಬುತ್ತಾ ಇಲ್ಲ, ಏನ ಹಂಗ ಕೊಡೋದು ಅನ್ಕೊಂತ ಇದ್ರು. Father passed away, ತಂದೆ ಗತಿಸಿ ಹೋದನು. Children become pagans. ಮಕ್ಕಳು ಅನ್ಯ ಜನರಾಗಿ ಬಿಟ್ಟಿದ್ದಾರೆ. Are you with me what I am saying? ನಾನು ಹೇಳೋದು ಕೇಳ್ತಾ ಇದ್ದೀರಾ? Because they don't follow the principles of the God's word, they will become a pagan, there will be famine also. ದೇವರ ನಿಯಮಗಳನ್ನ ಹಿಂಬಾಲಿಸದೇ ಇದ್ರೆ ಅಂತವರು ಅನ್ಯ ಜನರಾಗಿ ಬಿಡ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಅವ್ರಿಗೆ ಯಾವಾಗಲೂ ಕಷ್ಟ, ಬರ ಇರ್ತದೆ, ಬರ ಹಿಂಬಾಲಿಸ್ತಾ ಇರ್ತದೆ. In front of our eyes we have seen such a tragedy in the people's life. ನಾವು ನಮ್ಮ ಕಣ್ಣುಗಳಿಂದನೇ ಬಹಳಷ್ಟು ಜನರ ಜೀವನದಲ್ಲಿ ದುಃಖಗಳನ್ನು ನಾವು ನೋಡ್ತಾ ಇರ್ತೀವಿ. Only they rejected God's principle. ಯಾಕಂದ್ರೆ ದೇವರ ನಿಯಮವನ್ನು ಅವರು ತಿರಸ್ಕಾರ ಮಾಡಿದ ಕಾರಣ ಅಷ್ಟೇ. I tell you, he became a citizen of one of the far country. ಆತನು ಏನು ಮಾಡಿದಾನೆ, ಸಣ್ಣ ಮಗನು ದೂರ ದೇಶಕ್ಕೆ ಹೋಗಿ ಅಲ್ಲಿ ದೇಶದಲ್ಲಿರುವಂತ ಒಬ್ಬ ವ್ಯಕ್ತಿ ಸಂಗಡ ಸೇರಿದನು. He got a job to feed swine. ಆತನಿಗೆ ಒಂದು ಕೆಲಸ ಸಿಕ್ಕಿದೆ, ಅಲ್ಲಿ ಹಂದಿಗಳನ್ನು ಕಾಯುವಂತೆ ಮೇಯಿಸುವಂತೆ. ಅದು ಒಂದು ತಿಂಗಳಾದ ಮೇಲೆ ಸಂಬಳ ಕೊಡ್ತಾರೆ. ಅದು ಒಂದು ತಿಂಗಳಾದ ಮೇಲೆನೆ ಸಂಬಳ ಬರೋದು. ಹಂದಿಗಳನ್ನು ಮೇಯಿಸೋ ಕೆಲಸ ಸಿಕ್ಕಿದ್ರೆ ಕೂಡ ಒಂದು ತಿಂಗಳಾಗಬೇಕು, ಅವ್ನು ಊಟ ಸಿಗ್ಬೇಕಾದ್ರೆ. ಹಂದಿಗಳನ್ನು ಮೇಯುವಂತ ಕೆಲಸ ಆದ್ರೆ ಕೂಡ ಅದು ತಿಂಗಳ ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರೆ. ಒಂದು ತಿಂಗಳಾಗಿಲ್ಲ, ಅವ್ನಿಗೆ ಊಟ ಮಾಡಕ್ಕಿಲ್ಲ. ಆ ಒಂದು ತಿಂಗಳ ಇನ್ ಬಿಟ್ವೀನ್ ದ 1 month he didn't have any food to eat. 16th word said, 16ನೇ ವಚನ ಹೇಳುತ್ತದೆ, he filled his belly with the husks that swine eat. ಆತನ ಹೊಟ್ಟೆಯನ್ನು ಹಂದಿಗಳು ತಿನ್ನುವಂತ
ಹುಟ್ಟದಿಂದ ಆತನು ಇದು ಮಾಡ್ಕೊಳ್ತಾ ಇದ್ದಾನೆ. ಮೊದಲು ಅಸಲು ನಾನ್ ವೆಜ್ ಇಲ್ಲಂದ್ರೆ ಊಟ ಮಾಡ್ತಾ ಇದ್ದಿಲ್ಲ ಆಯ್ತಾ ತಂದೆ ಹತ್ರ. ತಂದೆಯ ಮನೆಯಲ್ಲಿರುವಾಗ ನಾನ್ ವೆಜ್ ಇಲ್ಲದೆ ಊಟ ಮಾಡ್ತಾ ಇದ್ದಿಲ್ಲ. ತತ್ತಿ ಬೇಕು, ಮಟನ್ ಬೇಕು, ಚಿಕನ್ ಬೇಕು, ತತ್ತಿ ಬೇಕು, ಮಟನ್ ಬೇಕು, ಚಿಕನ್ ಬೇಕು. ಇವಾಗ ಏನಿಲ್ಲ, ಇವಾಗ ಹಂದಿಗಳು ತಿನ್ನುವಂತ ಒಟ್ಟು ತಿಂದಿದ್ದಾನೆ. ಈಗ ನಥಿಂಗ್ ಇಸ್ ದೇರ್ ಟು ಈಟ್. ಆತನು ತಿನ್ನುವುದು ಹಂದಿಗಳ ಒಟ್ಟು ತಿನ್ನುವಂತ ಊಟ. ನೋ ಮ್ಯಾನ್ ಗಿವ್ ಎನಿಥಿಂಗ್. ಯಾವ ಮನುಷ್ಯನು ಆತನಿಗೆ ಏನು ಕೊಡಲಿಲ್ಲ, ಸಹಾಯ ಮಾಡಲಿಲ್ಲ, ಯಾರು ಸಹಾಯ ಮಾಡಲಿಲ್ಲ. ಬಹಳಷ್ಟು ಬಂಧುಗಳಿರ್ತಾರೆ, ಬಹಳ ಜನರು, ದೇರ್ ಆರ್ ಸೋ ಮೆನಿ ರಿಲೇಟಿವ್ಸ್, ಮೇ ಬಿ ಬ್ರದರ್ಸ್ ಸಿಸ್ಟರ್ಸ್, ಅಕ್ಕ ಅವರು ಇರ್ತಾರೆ, ಅಣ್ಣ ತಮ್ಮಂದಿರು ಇರ್ತಾರೆ, ಅಲ್ಲಿ ಕಸಿನ್ಸ್ ಇರ್ತಾರೆ. ಆತನಿಗೆ nobody give anything. ಯಾರು ಕೂಡ ಆತನಿಗೆ ಸಹಾಯ ಮಾಡಲಿಲ್ಲ. Because when he is having a money, he spent all his money for himself. ಹಣ ಇರುವಾಗೆಲ್ಲ ತನ್ನ ಸ್ವಾನೇ ನೋಡ್ಕೊಂಡಿದ್ದಾನೆ, ತನಗೋಸ್ಕರ ಖರ್ಚು ಮಾಡ್ಕೊಂಡಿದ್ದಾನೆ. What father given is not remember that father given to me all these things. He is not faithful to the father. ತಂದೆಗೆ ಆತನು ನಂಬಿಗಸ್ತನಾಗಿ ವಿಶ್ವಾಸನಾಗಿಲ್ಲ. ನನಗೆ ತಂದೆ ಕೊಟ್ಟಿದ್ದಾನಲ್ಲ, He is not thankful to the father. ತಂದೆಗೆ ಕೃತಜ್ಞತಾ ಭಾವವುಳ್ಳವನಾಗಿರಲಿಲ್ಲ. So that's what I tell you, he got through the famine. ಅದರಿಂದ ಆತನು ಬರಕ್ಕೆ ಒಳಗಾದನು. Everything he had spent. ಆತನು ಎಲ್ಲವನ್ನೂ ಕೂಡ ಖರ್ಚು ಮಾಡಿದ್ದಾನೆ. Now he is in want. ಈಗ ಆತನು ಕೊರತದಲ್ಲಿ ಬಂದಿದ್ದಾನೆ. Listen carefully. ಚೆನ್ನಾಗಿ ಕೇಳ್ರಿ. Bible says, ಸತ್ಯವೇದ ಹೇಳುತ್ತದೆ, Luke 6 chapter 38 verse. ಲೂಕ 6:38 ವಚನ ಹೇಳುತ್ತದೆ, Give and shall be given unto you. ಕೊಡಿರಿ ನಿಮಗೆ ಕೊಡಲ್ಪಡುತ್ತದೆ. Hallelujah. Hallelujah. This is God's principle. ಇದು ದೇವರ ಸೂತ್ರ, ನಿಯಮ. When you give to the Lord, ನೀನು ಕರ್ತನಿಗೆ ಕೊಡುವಾಗ that will be given to you. ಅದು ನಿನಗೂ ಕೊಡಲ್ಪಡುತ್ತದೆ. Amen. ಆಮೆನ್. One pastor said like this. ಒಬ್ಬ ಸಭಾಪಾಲಕರು ಇದ್ದಲ್ಲಿ ಹೇಳಿದ್ದಾರೆ, Some believers come to my church. ಕೆಲವು ವಿಶ್ವಾಸಿಗಳು ನನ್ನ ಸಭೆಗೆ ಬರ್ತಾರೆ. They will pay the tithes in another church. ಅವರು ಇನ್ನೊಂದು ಸಭೆಗೆ ದಶಮಾಂಶಗಳನ್ನು ಕೊಡ್ತಾರೆ ಎಂದು. He is giving example. They eat in one restaurant and pay in another restaurant. ಆ ಸಮಯದಲ್ಲಿ ಆ ಸಭಾಪಾಲಕರು ಹೇಳಿರುವಂತ ಉದಾಹರಣೆ ಏನಂದ್ರೆ, ಒಬ್ಬ ಹೋಟೆಲ್ನಲ್ಲಿ ಬಂದು ಊಟ ಮಾಡ್ತಾರೆ, ಆದ್ರೆ ಬಿಲ್ ಕಟ್ಟೋದು ಬೇರೆ ಹೋಟೆಲ್ಗೆ ಹೋಗಿ ಬಿಲ್ ಕಟ್ತಾರೆ ಎಂದು. ಪಾಪ ಅವ್ರಿಗೆ ಎಷ್ಟು ಕಷ್ಟ ಇದೆ ಆ ಪಾಸ್ಟರ್ಗೆ. ಆ ಪಾಸ್ಟರ್ಗೆ ಎಷ್ಟು ಕಷ್ಟ ಇದೇನೋ. ಅವರ ಸಭೆಗೆ ಬರ್ತಾರಂತೆ, ಆದ್ರೆ ಬೇರೆ ಸಭೆಗಳಲ್ಲಿ. ಆ ಸಭಾಪಾಲಕರು ಹೇಳಿದ್ದು, ಸಭೆಗೇನೋ ಬರ್ತಾರೆ, ಎಲ್ಲ ಇಲ್ಲಿ ಲಾಭಗಳನ್ನು ಹೊಂದಿಕೊಳ್ತಾರೆ, ಆದ್ರೆ ಹೋಗಿ ಬೇರೆ ಕಡೆ ಪೇ ಮಾಡ್ತಾರೆ ಎಂದು. That is not your will and wish. ಅದು ನಿನಗೆ ಇಷ್ಟ ಬಂದಂಗ ಕೊಡುವಂತ ವಿಷಯವಲ್ಲ. Distributing the tithes. ನಿನ್ನ ದಶಮಾಂಶವನ್ನು ನೀನು ವಿಭಜಿಸುವುದ ಅಲ್ಲ, ವಿಭಾಗಿಸುವುದಲ್ಲ. Where are you getting the word of God? ಎಲ್ಲಿ ನೀನು ದೇವರ ವಾಕ್ಯವನ್ನು ಹೊಂದಿಕೊಳ್ಳುತ್ತಾ ಇದೆಯೋ, pure word, ಎಲ್ಲಿ ಪರಿಶುದ್ಧವಾಗಿರುವಂತಹ ಸತ್ಯವಾಕ್ಯವನ್ನು ಹೊಂದಿಕೊಳ್ಳುತ್ತಾ ಇದೆಯೋ, ಸರಿಯಾಗಿರುವಂತಹ ವಾಕ್ಯವನ್ನು ಹೊಂದಿಕೊಳ್ಳುತ್ತಾ ಇದೆಯೋ, where you are getting protection, ಎಲ್ಲಿ ನಿನಗೆ ಭದ್ರತೆ ಸಿಗ್ತಾ ಇದೋ, where your pastors are praying for you, ಎಲ್ಲಿ ನಿನಗೆ ಸಭಾಪಾಲಕರು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೋ, I tell you, there you must give your tithes. ಅಲ್ಲಿ ನಿನ್ನ ದಶಮಾಂಶವನ್ನು ನೀನು ಕೊಡಬೇಕು. Hallelujah. Hallelujah. So some people give tithes to another church, that they will distribute this pastor this month, this pastor this month, that pastor this month. They deceive themselves. ಕೆಲವರು ದಶಮಾಂಶವನ್ನು ತೆಗೆದುಕೊಂಡು ಈ ಪಾಸ್ಟರ್ಗೆ ಸ್ವಲ್ಪ, ಆ ಪಾಸ್ಟರ್ಗೆ ಸ್ವಲ್ಪ, ಆ ಪಾಸ್ಟರ್ಗೆ ಸ್ವಲ್ಪ ಅಂತ ಅವರೇ ಸ್ವಂತವಾಗಿ ಕೊಟ್ಟಿದಂಗೆ ಯೋಚನೆ ಮಾಡ್ತಾರೆ. Somebody told like this. ಒಬ್ಬರು ಸಭಾಪಾಲಕರು ಈ ರೀತಿಯಲ್ಲಿ ಹೇಳಿದಾರಂತೆ. ನನಗೆ ಹೇಳಿದ್ದಾರೆ, ಸಭಾಪಾಲಕರಿಗೆ ಹೇಳಿದ್ದಾರೆ, ನೀವು ಒಳ್ಳೆ ರೊಕ್ಕ ಹಣ ಇರುವಂತ ಪಾಸ್ಟರ್, ಅದಕ್ಕಾಗಿ ನಾವು ಬಡ ಪಾಸ್ಟರ್ ಕೊಡ್ತೀವಿ, ನಿಮಗೆ ಕೊಡೋದಿಲ್ಲ. ನೀವು ಬಹಳ ಚೆನ್ನಾಗಿ ಹಣ ಇದ್ದವಂತ ಚೌಕರಾಗಿದ್ದಂಥ ಪಾಸ್ಟರ್ ಆಗಿದ್ವಿ, ನಾವು ಬಡವರಾಗಿರುವಂಥ ಪಾಸ್ಟರ್ ಕೊಡ್ತೀವಿ ದುಡ್ಡು ಅಂತ. ಅರೆ, ಎಲ್ಲಿಂದ ಪ್ರೊಟೆಕ್ಷನ್ ಬರ್ತಾ ಇದ್ದ ಅದು ತಿಳ್ಕಲ್ರಿ. ಹೌ ಮ್ಯಾನ್, ಎಲ್ಲಿಂದ ಭದ್ರತೆ ಬರ್ತಾ ಇದೋ ನೀನು ತಿಳ್ಕೋಬೇಕು. Hallelujah. Hallelujah. Where you are spiritually growing, that you have to remind. ಎಲ್ಲಿ ನೀನು ಆತ್ಮೀಯವಾಗಿ ಬೆಳಿತೀಯೋ ಅಲ್ಲೇ ಉಳಿಯುವಂತೆ ನೀನು ದೇವರ who are praying for you day and night. ಯಾರು ನಿಮಗೆ ಹಗಲು ರಾತ್ರಿ ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತಾರೋ ಅಲ್ಲಿ where you are getting spiritual protection. ಎಲ್ಲಿ ನಿನಗೆ ಆತ್ಮೀಯ ಭದ್ರತೆ ಇರುತ್ತದೋ, in which church you are blessed. ಎಲ್ಲಿ ಯಾವ ಸಭೆಯಲ್ಲಿ ನೀನು ಆಶೀರ್ವದಿಸಲ್ಪಡ್ತೀಯೋ. ಅದು ಬಿಟ್ಬಿಟ್ಟು ಇವರು ಸ್ವಲ್ಪ ಅನಾರೋಗ್ಯ ಇದೆ, ಅವರು ಪಾಪ ಬಡವರು ಇದ್ದಾರೆ, ಅವ್ರಿಗೆ ಕೊಡ್ತೀನಿ ಅಂತ ಹೇಳೋದಲ್ಲ. ದಟ್ ಪಾವರ್ಟಿ ಕಮ್ ಟು ಯು. ಆ ಬಡತನ, ಪಾಸ್ಟರ್ ಪಾವರ್ಟಿ ನಿನ್ನ ಮೇಲೆ ಬಂದ್ಬಿಡುತ್ತೆ. ಎಕ್ಸ್ಟ್ರಾ ಕೊಡಬಹುದು, ಅದು ದಯಾ ಕನಿಕರದಿಂದ ನೀವು ಕೊಡಬಹುದು. ಬಟ್ ಆದರೆ ದೇವರ ಪ್ರಿನ್ಸಿಪಲ್ ಪ್ರಕಾರವಾಗಿ ದೇವರ ಮಂದಿರದಲ್ಲೇ ಬಿತ್ತಬೇಕಾಗುತ್ತದೆ. ಆಮೆನ್. ಆಮೆನ್. ಹalleluya. ಹalleluya. 2 Corinthians 9 chapter 7th verse. 2 ಕೊರಿಂಥಿ 9ನೇ ಅಧ್ಯಾಯ 7ನೇ ವಚನ ಹೇಳುತ್ತದೆ, God loveth cheerful giver.
ಕರ್ತನು ಆನಂದವಾಗಿ ಸಂತೋಷವಾಗಿ ಕೊಡುವವರನ್ನು ನೋಡಿ ಸಂತೋಷಿಸ್ತಾರೆ, ಸ್ವಲ್ಪ ಜನ ಕೊಡ್ತಾರೆ, ಪ್ರೀತಿಸ್ತಾರೆ. ವೆರಿ ನೈಸ್. ಕೆಲವರು ದಶಮಾಂಶ ಕೊಡ್ತಾರೆ, ಒಳ್ಳೇದು, ನೈಸ್. ಬಟ್ ಆದ್ರೆ ದುಃಖಪಟ್ಟು ಕೊಡಬಾರ್ದು. ಆದ್ರೆ ಬಹಳ ದುಃಖದಿಂದ ಈ ಹಣ ಹೋಗ್ತಾ ಇದೆ ಅನ್ನುವಂಥದ್ದಿಂದ ಕೊಡ್ತಾರೆ. ಹತ್ತು ತಗೊಂಬಂದು ತಗೊಂಡು ತಗ ನಿನ್ ರೊಕ್ಕ ನೀನ್ ತಗ ಅಂತ ದೇವ್ರಿಗೆ ಬಹಳ ಹತ್ತು ಕೊಡೋಕೆ ದೇವರ ತಗಪ್ಪ ದೇವರೇ ಅಂತ ಕೊಡ್ತಾರೆ. ನೀನೇ ಕೊಟ್ಟಿದ್ದೆ, ನೀನೇ ತಗೋತಾ ಇದ್ದೆ, ತಗ ಅಂತ ನೀನೇ ಕೊಟ್ಟಿದ್ದಿ. ಯು ಓನ್ಲಿ ಗೇವ್ ಟು ಮೀ, ಯು ಓನ್ಲಿ ಟೇಕಿಂಗ್. ಬೈಬಲ್ ಸೇಸ್ ಗಾಡ್ ಲವತ್ ಚೇರ್ಫುಲ್ ಗಿವರ್. ದೇವರು ಆನಂದವಾಗಿ ಕೊಡುವವರನ್ನು ಪ್ರೀತಿ ಮಾಡ್ತಾನೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. Here says, ಇಲ್ಲಿ ಬರೆಯಲ್ಪಟ್ಟಿದೆ in 38th verse, Luke 6 chapter 38th verse, ಲೂಕ 6:38ನಲ್ಲಿ Bible says, ಸತ್ಯವೇದ ಹೇಳುತ್ತದೆ, you will get good measure when you give to the Lord. ನೀನು ಕರ್ತನಿಗೆ ಕೊಡುವಾಗ, good measure you will get it when you give to the Lord. ನೀನು ಕರ್ತನಿಗೆ ಕೊಡುವಾಗ you will get good measure. ನಿನಗೆ ಒಳ್ಳೆ ಅಳಿತದಿಂದ ಬರುತ್ತದೆ. you will get pressed down, ನಿನಗೆ ಭಾಗ ಒತ್ತಿಡಿ ಕೊಡ್ತಾರೆ, shaken together, ಅಲ್ಲಾಡಿಸಿ ಕೊಡುವಂತೆ ಆಗುತ್ತದೆ, running over. ಅದು ಉಕ್ಕಿ ಹೊರಳುವಂತೆ ಆಗುತ್ತದೆ. they give to you. ನೀನು ದೇವರಿಗೆ ಕೊಡ್ತಾ ಇರುವಾಗ, otherwise you will get promotion, you will get increments. ನೀನು ದೇವರಿಗೆ ಕೊಡ್ತಾ ಇರುವಾಗ ದೇವರು ಬೇರೆಯವರಿಂದ ನಿನಗೆ ಕೊಡುವಂತೆ, ಇಲ್ಲದಿದ್ರೆ ಪ್ರಮೋಷನ್ಸ್, ಇಲ್ಲದಿದ್ರೆ ಸಹಾಯವು ಬೇರೆ ಕಡೆಯಿಂದ ನಿನಗೆ ಸಿಗುವಂತೆ ಮಾಡ್ತಾನೆ. ನಮಗೇನು ಬಂದಿಲ್ಲ ಅಂತ ನೀನು ಹೇಳ್ಬೋದು. ನೀನು ಹೇಳ್ಬೋದು, ನನಗೆ ಯಾವ ಸಹಾಯ ಸಿಗ್ತಾ ಇಲ್ಲ ರೀ. in the same measure as you give you will get it. ನೀನು ಯಾವ ಅಳತೆಯಲ್ಲಿ ಕೊಟ್ಟಿರ್ತೀಯಲ್ಲ ಆ ಅಳತೆಯಿಂದನೇ ನಿನಗೆ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ನಿನ್ನ ಮನೆಗೆ ಬಂದಂದ್ರೆ ಬದನೆಕಾಯಿ ಮಾಡಿದ್ರೆ ಅವರು ಕೂಡ ಬದನೆಕಾಯಿ ಮಾಡ್ತಾರೆ. ನಿನ್ನ ಮನೆಗೆ ಬಂದಾಗ ಬದನೆಕಾಯಿ ಊಟ ಕೊಡಿದ್ರೆ ಅವ್ರು ಕೂಡ ಬದನೆಕಾಯಿದೇ ಕೊಡ್ತಾರೆ. ಹಂಗೆ when you give pressed down you will get pressed down. ನೀನು ಅವ್ರಿಗೆ ಚೆನ್ನಾಗಿ ಒತ್ತಿ ಕೊಟ್ಟಿದ್ರೆ ಒತ್ತಿ ಪಡೆದುಕೊಳ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. if you give biryani you will get biryani. ನೀನು ಬಿರಿಯಾನಿ ಕೊಟ್ಟಿದ್ರೆ ಅವರಿಂದ ಬಿರಿಯಾನಿ ಪಡೆದುಕೊಳ್ತೀರಿ. same way God also faithful. when people are faithful, God also faithful. ಹಾಗೆಯೇ ಜನರು ಹೇಗೆ ನಂಬಿಗಸ್ತರಾಗಿ ನೀನು ಕೊಟ್ಟಿದ್ರೆ ಕೊಡ್ತಾರೋ ಹಾಗೆಯೇ ದೇವರು ಅದಕ್ಕಿಂತ ಹೆಚ್ಚಾಗಿ ನೀನು ಕೊಡುವಾಗ ಆತನು ಕೊಡುತ್ತಾನೆ. in Acts 20th chapter 35th verse, ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 35ನೇ ವಚನ ಹೇಳುತ್ತದೆ, they say it is more blessed to give than receiving. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದು ದೊಡ್ಡ ಆಶೀರ್ವಾದ. ಜನ ತೆಗೆದುಕೊಳ್ಳುವುದರಲ್ಲೇ ಆಸಕ್ತರಾಗಿರುತ್ತಾರೆ. ಬಹಳ ಜನ ಯಾರು ಕೊಡ್ತಾರ ಏನು ತೆಗೆದುಕೊಳ್ಳಬೇಕಂತ ಅದರಲ್ಲೇ ಆಸಕ್ತಿ. ಅರೆ ಯಾರು ಏನು ಕೊಟ್ಟಿಲ್ಲ ಅಂತ ಎದುರು ನೋಡ್ತಾ ಇರ್ತಾರೆ. ಯಾರು ಏನು ಕೊಟ್ಟಿಲ್ಲ ನನಗೆ ಅಂತ ದೇ ವೇಟಿಂಗ್. ಬಟ್ ಬೈಬಲ್ ಸೇಸ್, ಆದ್ರೆ ಸತ್ಯವೇದ ಹೇಳುತ್ತದೆ, ಮೋರ್ ಬ್ಲೆಸ್ಡ್ ಟು ಗಿವ್ ದನ್ ರಿಸೀವಿಂಗ್. ಸ್ವೀಕರಿಸಿಕೊಂಡು ಪಡೆದುಕೊಳ್ಳುವುದಕ್ಕಿಂತ ಕೊಡುವುದು ಉತ್ತಮ, ದೊಡ್ಡ ಆಶೀರ್ವಾದ. Your hand will be an upper hand. ಯಾವಾಗಲೂ ನಿನ್ನ ಕೈ ಮೇಲೆ ಇರುತ್ತದೆ. The one who is a give, his hand will be upper. ಯಾರು ಕೊಡ್ತಾ ಇರ್ತಾರೋ ಅವರ ಕೈ ಯಾವಾಗಲೂ ಮೇಲೆ ಇರುತ್ತದೆ. The one who receive, his hand is will be down. ಯಾರು ತೆಗೆದುಕೊಳ್ತಾ ಇರ್ತಾರೋ ಅವರ ಕೈ ಕೆಳಗೆ ಇರುತ್ತದೆ. That's what all believers, I tell you, your hand must be upper always. ಅದಕ್ಕಾಗಿ ವಿಶ್ವಾಸಿಗಳೇ ನಿಮ್ಮ ಕೈಗಳು ಯಾವಾಗಲೂ ಮೇಲೆ ಇರಬೇಕು. Amen. Amen. You must be top, not beneath. ನೀನು ಯಾವಾಗಲೂ ತಲೆಯಾಗಿರಬೇಕು, ಕಡಿಮೆಯಾಗಿ ಕೀಳವಾಗಿ ಅಲ್ಲ. Amen. ಹಲ್ಲೆಲೂಯಾ. You have seen that guy who has not given. ನೀವು ಈಗ ನೋಡಿದಿರಿ ಆ ಚಿಕ್ಕ ಮಗನು ಏನು ಕೊಡದೇ ಇರುವಂತ ವ್ಯಕ್ತಿ. His problem is not harlot living. ಆತನು ಏನು ಪಟ್ಟಿಂಗತನ ಜೀವಿಸಿರುವಂತ ಜೀವನ ಅದರಲ್ಲ ಆತನ ಸಮಸ್ಯೆ. His problem is not giver. ಆತನ ಸಮಸ್ಯೆ ಏನಂದ್ರೆ ಆತನು ಏನು ಕೊಡದೇ ಇರುವಂತ ವ್ಯಕ್ತಿ. Why today we are facing financial problem only because we are not givers, that's all. ಯಾಕೆ ಈ ದಿನ ಆರ್ಥಿಕವಾಗಿರುವಂತ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಅಂದ್ರೆ ನೀವು ಕೊಡದೇ ಇರುವಂತವರು. That's what start give, I tell you, you will be blessed. ನೀವು ಕೊಡುವುದಕ್ಕೆ ಪ್ರಾರಂಭಿಸಿ ಆಶೀರ್ವದಿಸಲ್ಪಡ್ತೀರಿ. ಆಮೆನ್. ಆಮೆನ್. ನಿನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ರೆ ನೀನು ಎಷ್ಟು ಕೊಡ್ತಾ ಇದ್ದಿ ಲೆಕ್ಕ ಮಾಡ್ಕ ದೇವರಿಗೆ. ನೀನು ಆರ್ಥಿಕ ಸಮಸ್ಯೆ ನಿನಗೆ ಎಷ್ಟು ಬರ್ತಾ ಇದ್ದಿ, ನೀನು ಎಷ್ಟು ಕೊಡ್ತಾ ಇದ್ದಿ, ಎಷ್ಟು ನೀನು ದೇವರು ಕೊಡ್ತಾ ಇದ್ದಾನೆ, ಎಷ್ಟು ನೀನು ಆತನ ಕೆಲಸ ಮಾಡ್ತಾ ಇದ್ದೀಯ. Some are faithful, no problem, I tell you. For them no problem at all. ಕೆಲವರು ನಂಬಿಕಸ್ಥರಾಗಿದ್ದಾರೆ, ಅವರಿಂದ ಅವ್ರಿಗೆ ಏನು ಸಮಸ್ಯೆ ಇಲ್ಲ. ನಿನಗೆ ಸಮಸ್ಯೆ ಇದೆ ಅಂದ್ರೆ, ನಿನಗೆ ಸಮಸ್ಯೆ ಇದೆ ಅಂದ್ರೆ how much income coming, what you are giving to the Lord. ನಿನಗೆ ಎಷ್ಟು ಲಾಭ ಆದಾಯ ಬರ್ತಾ ಇದೆ, ಎಷ್ಟು ನೀನು ಕರ್ತನಿಗೆ ಉಪಯೋಗಿಸ್ತಾ ಇದೆ, ಕೊಡ್ತಾ ಇದೆ. You are not a giver, that's what you are struggling in finance. ನೀನು ಕೊಡದೇ ಇರುವಂತ ವ್ಯಕ್ತಿ, ಅದಕ್ಕಾಗಿ ಕಷ್ಟಪಡ್ತಾನೇ ಇದೆ ಆರ್ಥಿಕ ಪರವಾಗಿ. Hallelujah. Hallelujah. Amen. Amen. You go and check up, you are giving 50 rupees, giving 100 rupees, giving 200 rupees, giving 1000 rupees.
How much you are getting? ನೀನು ನೋಡ್ಕೋ ಎಷ್ಟು ಕೊಡ್ತಾ ಇದ್ದೋ ದೇವರಿಗೆ, ಆದರೆ ನೀನು ಎಷ್ಟು ಹೊಂದಿಕೊಳ್ಳುತ್ತಾ ಇದ್ದೋ ಗಮನಿಸ್ಕೋ. Amen. God is not collecting money from you. ದೇವರೇನೋ ನಿನ್ನಿಂದ ಹಣವನ್ನು ಜಮಾ ಮಾಡುವವನಲ್ಲ. He want to bless you. ಆ ಹಣ ನೀನು ಕೊಡುವುದರಿಂದ ಆತನ ಆಶೀರ್ವದಿಸಬೇಕಂತ ನಿಯಮದಿಂದ ಆತನು ಕಾರ್ಯ ಮಾಡುವ There is a principle according to the God's word, give and it shall be given. ದೇವರು ಒಂದು ನಿಯಮ ಇಟ್ಟಿದ್ದಾರೆ, ಆತ್ಮೀಯ ನಿಯಮ ಇದೆ. ನೀನು ಕೊಡುವಾಗ ನಿನಗೆ ಕೊಡಲ್ಪಡುತ್ತದೆ. Hallelujah. ಹಲ್ಲೆಲೂಯಾ. Amen. ಆಮೆನ್. So I tell you, this is the truth what Bible says. ಇದೇ ಸತ್ಯವೇದವೆಲ್ಲುವಂತ ಸತ್ಯವಾಗಿದೆ. When you born again, ನೀನು ತಿರುಗಿ ಜನ್ಮಿಸಿದಾಗ there is a prosperity for the righteous. ನೀತಿವಂತರಿಗೆ ಒಂದು ಅಭಿವೃದ್ಧಿ ಇದೆ. The righteousness prosperity is different. ನೀತಿವಂತನ ಅಭಿವೃದ್ಧಿ ಬೇರೆ ಆಗಿದೆ. ಅದು How that prosperity you will get it? ಹೇಗೆ ಈ ನೀತಿವಂತನ ಅಭಿವೃದ್ಧಿ ನೀನು ಹೊಂದಿಕೊಳ್ಳುತ್ತಿ? By giving tithe to the Lord. ಕರ್ತನಿಗೆ ದಶಮಾಂಶ ಕೊಡುವುದರಿಂದ ನೀನು ಹೊಂದಿಕೊಳ್ಳುತ್ತಿ. As a righteous, when you give, ನೀತಿವಂತನಾಗಿ ನೀನು ಕೊಡುವುದರಿಂದ then you will get divine hand of God. ನೀನು ನೀತಿವಂತನಾಗಿ ನೀನು ದೇವರಿಗೆ ಕೊಡುವಾಗ ದೇವರ ದೈವಿಕ ಹಸ್ತ ನಿನ್ನ ಮೇಲೆ ಕಾರ್ಯ ಮಾಡ್ತಾ ಇರ್ತದೆ. That blessing will be different ಆ than ಆಶೀರ್ವಾದವೇ others. ಇತರಕ್ಕಿಂತ ಆಶೀರ್ವಾದವೇ ನಿನ್ನ ಬೇರೆ ಆಗಿರ್ತದೆ ನಿನ್ನ ಮೇಲೆ. Hallelujah. ಹಲ್ಲೆಲೂಯಾ. We are not pagans, we believe word of God. ನಾವು ಅನ್ಯ ಜನರಲ್ಲ, ದೇವರ ವಾಕ್ಯವನ್ನು We are ನಂಬುವವರು. righteous people. ನಾವು ನೀತಿಯ ಜನರು. God's divine hand will be upon us when we give to the Lord. ಕರ್ತನಿಗೆ ನಾವು ಕೊಡುವಾಗ ದೇವರ ದೈವಿಕ ಹಸ್ತವು ನಮ್ಮ ಮೇಲೆ ಕಾರ್ಯ ಮಾಡ್ತಾ When we ಇರ್ತದೆ. cheerfully give to the Lord, ನಾವು ಸಂತೋಷವಾಗಿ ಆನಂದವಾಗಿ ಕರ್ತನಿಗೆ ಕೊಡುವಾಗ the blessings of the Lord which come upon you, that will be different. ನಮಗೂ ಬರುವಂತ ಆಶೀರ್ವಾದಗಳೇ ವ್ಯತ್ಯಾಸವುಳ್ಳದಾಗಿರುತ್ತದೆ ಇತರಕ್ಕಿಂತ. I tell you, stingy people, selfish people, poor people, they don't give. ಸ್ವಾರ್ಥಪರರು, ಜಿಬ್ಬುನ ಜನರು, ಬಡವರು ಕರ್ತನ ಕಾರ್ಯಕ್ಕಾಗಿ ಕೊಡುವುದಿಲ್ಲ. ನೀನು ಕೊಳ್ಳದೇ ಇದ್ರೆ ಈ ಮೂರಲ್ಲಿ ನೀನು ಯಾರಂತ ಮನೆಗೆ ಹೋಗಿ ಯೋಚನೆ ಮಾಡು. ನೀನು ಇಫ್ ಯು ಆರ್ ಅನೇಬಲ್ ಟು ಗಿವ್ ಟು ದ ಲಾರ್ಡ್ ಅಂಡ್ ಈ ಮೂರಲ್ಲಿ ನಾನು ಯಾರಾಗಿದೆ, ಈ ಮೂರದಲ್ಲಿ ನಾನು ಏನಾಗಿದೆ ಅಂತ ಗಮನಿಸ್ಕೋ. ಯಾರು? ಪೀಪಲ್, ಜಿಬ್ಬುನ ಜನರು, ಸೆಲ್ಫಿಶ್ ಪೀಪಲ್, ಸ್ವಾರ್ಥಪರರು, ಪೂರ್ ಪೀಪಲ್, ಬಡವರು. ಸೊ ವೇರ್ ಯು ಆರ್ ಇನ್ ದಿಸ್, ಇದರಲ್ಲಿ ಈ ಗುಂಪಿನಲ್ಲಿ ನೀನು ಎಲ್ಲಿದೋ ನೋಡ್ಕೋ. ಎನಿಬಡಿ ಇಫ್ ಈಸ್ ಲೈಕ್ ದಿಸ್, ಯಾರಾದರೂ ಈ ರೀತಿಯಲ್ಲಿ ಇದ್ರೆ ಐ ಟೆಲ್ ಯು, ಸ್ಟಾರ್ಟ್ ಗಿವಿಂಗ್ ಫ್ರಮ್ ಟುಡೇ. ಈ ದಿನದಿಂದ ಕೊಡುವುದಕ್ಕೆ ಪ್ರಾರಂಭಿಸ್ರಿ. Let the poverty will go out of you. ಆ ಬಡತನವು ನಿನ್ನನ್ನು ಬಿಟ್ಟು ಹೋಗುವಂತೆ ಕೊಡಬೇಕು. That will be no longer with you. ಆ ಬಡತನ ಹಂಗೆ ಇರಲಾರ್ದಂತೆ, ಯಾವಾಗಲೂ ಹಂಗೆ ನಿನಗೆ ಮಕ್ಕಳಿಗೆ ಹಂಗೆ ಬರಲಾರ್ದಂಗೆ ಅದು ಬಿಟ್ಟು ಹೋಗುವಂತೆ ಕೊಡು. Amen. Amen. That stinginess has to go out. ಆ ಜಿಬ್ಬುತನ ಬಿಟ್ಟು ಹೋಗುವಂತೆ That ಕೊಡು. selfishness must ಸ್ವಾರ್ಥ go out. ಯಾವಾಗಲೂ ನಾನೇ ಅನ್ಕೊಳ್ಳುವಂತ ಹೋಗುವಂತೆ ಕೊಡು. Amen. Amen. Hallelujah. Hallelujah. Make up a commitment to the Lord. From today I will not be stingy. ಕರ್ತನಲ್ಲಿ ಒಂದು ಕಮಿಟ್ಮೆಂಟ್, ಒಂದು ತೀರ್ಮಾನ ಮಾಡಿಕೋ. ನಾನು ಜಿಬ್ಬನಾಗಿರೋದಿಲ್ಲಪ್ಪ. I will not be selfish. ನಾನು ಸ್ವಾರ್ಥಪರನಾಗಿರೋದಿಲ್ಲ. I won't spend all the money for myself. ನನಗೋಸ್ಕರನೇ ನಾನು ಎಲ್ಲ ಉಪಯೋಗಿಸ್ಕೋದಿಲ್ಲ ತಂದೆ. I will not be show poverty. ನಾನು ಯಾವುದೇ ಬಡತನವನ್ನು ತೋರಿಸುವುದಿಲ್ಲ ತಂದೆ. Some people, they have money, they are not poor. ಕೆಲವರಿಗೆ ಹಣವಿರುತ್ತದೆ, ಅವರೇನು ಬಡವರೇ, But their mind is poor. ಆದ್ರೆ ಅವರ ಮನಸ್ಸು ಬಡತನದಲ್ಲಿ ಇರುತ್ತದೆ. Where poverty comes only through thoughts. ಎಲ್ಲಿ ಬಡತನವು ಇರುತ್ತದೆ, ಮನಸ್ಸಿನ ಆಲೋಚನೆಯಲ್ಲಿ. ಬೇಕಾದಷ್ಟು ಹಣ ಇರ್ತದೆ, ಆದರೆ ಅವರು ಖರ್ಚು ಮಾಡೋದು ನೋಡಿದ್ರೆ ಬಡವನ ರೀತಿಯಲ್ಲಿ. Poverty comes from the mind. ಬಡತನವು ಮನಸ್ಸಿನಲ್ಲಿ ಇರುತ್ತದೆ, ಆ ಮನಸ್ಸಿನಿಂದ ಬರುತ್ತದೆ. So that's what we must be very careful. ಅದಕ್ಕಾಗಿ ನಾವು ಜಾಗೃತಿ ಉಳ್ಳವರಾಗಿರಬೇಕು. If we don't want to be rich, if we don't want to be prosper, then I tell you, don't give. ನೀನು ಐಶ್ವರ್ಯವಂತನಾಗಬಾರದು, ಮತ್ತೆ ಅಭಿವೃದ್ಧಿ ಹೊಂದಬಾರದು ಅಂತ ಅನ್ಕೊಂಡಿದ್ರೆ ಕೊಡಬೇಡ್ರಿ. ದೇವರಿಂದ ನನಗೆ ಬೇಕಾಗಿಲ್ಲ ಅಂತ ಹೇಳಿದ್ರೆ ಕೊಡಕ್ಕೆ ಹೋಗ್ಬೇಡಿ. ದೇವರು ನನಗೆ ಬೇಕಾಗಿಲ್ಲ ಅಂದಾಗ ಬೇಡ. ದೇವರಿಂದ ನನಗೆ ಸ್ವಸ್ಥತೆ ಬೇಕಾಗಿಲ್ಲ, ದೇವರಿಂದ ನನಗೆ ಸಮಾಧಾನ ಬೇಕಾಗಿಲ್ಲ, ದೇವರ ಸಹಾಯ ನನಗೆ ಬೇಕಾಗಿಲ್ಲ ಅಂದ್ರೆ ಕೊಡಬೇಡ್ರಿ. ದೇವರ ಸಹಾಯ ನನಗೆ ಬೇಡ, ದೇವರ ಆರೋಗ್ಯ ನನಗೆ ಬೇಡ, ದೇವರ ಹಸ್ತ ನನಗೆ ಬೇಡ ಅನ್ಕೊಂಡಿದ್ರೆ ಕೊಡಬೇಡ್ರಿ. ದೇವರು ಬೇಕಾದ್ರೆ, ಇಫ್ ಯು ವಾಂಟ್ ಗಾಡ್, ದೇವರ ಸಮಾಧಾನ ಬೇಕಾದ್ರೆ, ಇಫ್ ಗಾಡ್ಸ್ ಪೀಸ್ ಯು ವಾಂಟ್, ಪ್ರೊಟೆಕ್ಷನ್ ಬೇಕಾದ್ರೆ, ಇಫ್ ಯು ವಾಂಟ್ ಗಾಡ್ಸ್ ಡಿವೈನ್ ಪ್ರೊಟೆಕ್ಷನ್, ಯು ಮಸ್ಟ್ ಗಿವ್ ಟು ದ ಲಾರ್ಡ್. ನೀನು ಕರ್ತನಿಗೆ ಸಲ್ಲಿಸಬೇಕು, ಕೊಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. How many understand? Say praise the Lord. ಎಷ್ಟು ಜನರಿಗೆ ಅರ್ಥವಾಯ್ತು? ಪ್ರೈಸ್ ದ ಲಾರ್ಡ್ ಹೇಳ್ರಿ. ಆಮೆನ್. ಹೇಳ್ರಿ ಜೋರಾಗಿ. Are you happy? Are you happy? Yes.
Only these three people won't be happy. Stingy people, selfish people, poor people, they will not be happy. ಈ ಮೂರು ತರವಾಗಿರುವಂಥ ಬಡವರಾಗಲಿ ಸ್ವಾರ್ಥಪರರಾಗಲಿ ಜಿಬ್ಬನ್ ಜನರು ಅವ್ರು ಸಂತೋಷವಾಗಿರಲ್ಲ. ಬಿಟ್ಟು ಎಲ್ಲರೂ ಸಂತೋಷವಾಗಿರ್ತಾರೆ. ಅವ್ರನ್ನ ಬಿಟ್ಟು ಎಲ್ಲರೂ ಎಲ್ಲರೂ ಸಂತೋಷವಾಗಿದ್ದೀರಾ? ಎಲ್ಲರೂ ಸಂತೋಷವಾಗಿದ್ದೀರಾ? ನನಗೋಸ್ಕರ ಸಂತೋಷವಾಗಿರ್ರಿ. ಪಾಸ್ಟರ್ಗೋಸ್ಕರ Hallelujah. ಹಲ್ಲೆಲೂಯಾ. We'll pray. ಪ್ರಾರ್ಥನೆ ಮಾಡಿಕೊಳ್ಳೋಣ.